ಹರಿ ಓಂ. ಶುಭ ಸಂಜೆ ಎಲ್ಲರಿಗೂ. ಕರಾಡ ವಿಶ್ವ ವೆಬಿನಾರ್ ಸರಣಿಯ 38ನೇ ಸಂಚಿಕೆಯ ಕೇಳುಗರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇಂದಿನ ಅತಿಥಿ ಶ್ರೀಮತಿ ಶಕುಂತಳಾ ವಾಸುದೇವ ಭಟ್ ಇವರು, ನಮ್ಮೆಲ್ಲರ ಪ್ರೀತಿಯ ಶಕುಂತಳಕ್ಕ ಇವರು ನಮ್ಮೊಂದಿಗಿದ್ದಾರೆ ಇವತ್ತು. ನಾರಾಯಣೀಯ ಒಂದು ಸಂಸ್ಕೃತ ಭಕ್ತಿ ಕಾವ್ಯಗಳಲ್ಲಿ ಒಂದಾಗಿದ್ದು ಶ್ರೀಮದ್ ಭಾಗವತ ಸಾರ ಸಂಗ್ರಹವಾಗಿದೆ. ಇದರಲ್ಲಿ ಗುರುವಾಯೂರಿನ ಶ್ರೀಕೃಷ್ಣ ಲೀಲೆಗಳನ್ನು ವರ್ಣಿಸುವ ಮತ್ತು ರೋಗ ರುಜಿನಗಳನ್ನು ನಿವಾರಿಸುವ ಶ್ರೇಷ್ಠ ಗ್ರಂಥ ಇದು. ಇದರ ಬಗ್ಗೆ ತಿಳಿಯುವ ವಿಶೇಷ ಸಂಚಿಕೆಗೆ ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶಕುಂತಳಕ್ಕ ಇವರು. ಮೊದಲನಾಗಿ ಕಾರ್ಯಕ್ರಮವನ್ನು ಆರಂಭದಲ್ಲಿ ಕಾರ್ಯಕ್ರಮದ ಮೊದಲಿಗೆ ವಿಘ್ನ ವಿನಾಶಕನ ಸ್ತುತಿ ಶ್ರೀಮತಿ ಶುಭಾ ನೆಲ್ಲಿಕುಂಜೆ ಇವರಿಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ವಿಘ್ನೇಶ್ವರ ವಿನಾಯಕ ವರಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ ಸುಮುಖನೆ ಹೇರಂಬಯೇ ಕದಂತನೆ ಸುರಮುನಿತನೆ ಗಜಕರ್ಣನೆ. ಸುಮುಖನೆ ಹೇರಂಬಯೇ ಕದಂತನೆ ಸುರಮುನಿ ವಂದಿತನೆ ಗಜಕರ್ಣನೆ. ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ. ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೆ ಭಕ್ತಗೆ ನೀಡುವೆ ನೀ ಸರ್ವ ಮಂಗಳ. ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೆ ಭಕ್ತಗೆ ನೀಡುವೆ ನೀ ಸರ್ವ ಮಂಗಳ. ಭಾಗ್ಯದಾತ ಜಗವಂದಿತ ಗಣಪತಿ ಬಾಳ ಬೆಳಗಿ ನೀಡು ಬಾರ ಸನ್ನತಿ. ಶ್ರೀ ವಿಘ್ನೇಶ್ವರ ವಿನಾಯಕ ವರಪ್ರಸಾದಿಸೋ ಗಜಾನನ. ಶ್ರೀ ವಿಘ್ನೇಶ್ವರ ವಿನಾಯಕ. ಧನ್ಯವಾದಗಳು. ಧನ್ಯವಾದಗಳು ಶುಭಾ ನೆಲ್ಲಿಕುಂಜೆ ಅವರಿಗೆ. ಇದೀಗ ಅಭ್ಯಾಗತರನ್ನು ಸ್ವಾಗತಿಸಿದ್ದಾರೆ ಶ್ರೀಮತಿ ಸುಮಾ ಪರಾಡ್ಕರ್ ಇವರು. ಹರಿ ಓಂ. ಈ ದಿನ ಕರಾಡ ವಿಶ್ವ ವೆಬಿನಾರ್ ಸರಣಿ 38ರಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಯಾವುದೇ ಕಾರ್ಯಕ್ರಮದ ಆರಂಭದಲ್ಲಿ ಬಂದಿರುವ ಅತಿಥಿಗಳು ಅಭ್ಯಾಗತರನ್ನು ಸ್ವಾಗತಿಸುವುದು ಒಂದು ಒಳ್ಳೆಯ ಸಂಪ್ರದಾಯ. ಭಗವದ್ಗೀತೆಯ ಒಂದು ಶ್ಲೋಕ ಹೀಗಿದೆ: ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತತ್ವದರ್ಶಿಗಳಾದ ಜ್ಞಾನಿಗಳಲ್ಲಿ ಶರಣು ಹೋಗಿ ಅವರ ಸೇವೆ ಮಾಡಿ ಅವರನ್ನು ಪ್ರಶ್ನಿಸಿ ಜ್ಞಾನವನ್ನು ಪಡೆದುಕೋ ಎಂಬುದು ಈ ಶ್ಲೋಕದ ಅರ್ಥ. ಶ್ರೀಕೃಷ್ಣನು ತನ್ನ ಉಪದೇಶದಿಂದ ಯಾವ ರೀತಿ ಅರ್ಜುನನ ಗೊಂದಲಗಳನ್ನು ನಿವಾರಿಸಿದನೋ ಅದೇ ರೀತಿ ಇಂದು ನಮ್ಮ ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿ ಅರಿವಿನ ದಾರಿಯನ್ನು ತೋರಲು ಬಂದಿರುವ ಹಾಗೂ ಭಾಗವತ ಮತ್ತು ಭಾಗವತದ ಸಾರವನ್ನು ಒಳಗೊಂಡ ನಾರಾಯಣಿಯಂನ ಗುರುಗಳಾದ ಶ್ರೀಮತಿ ಶಕುಂತಳಕ್ಕ ಮಣ್ಣಾರ್ಘಾಟ್ ಇವರನ್ನು ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸ್ವಾಗತವೆಂಬುದು ಬರೀ ಬಾಯಿ ಮಾತಲ್ಲ, ಹೃದಯದ ನಿವೇದನೆ. ಇಲ್ಲಿ ಬಂದಿರುವ ಎಲ್ಲ ಗುರು ಹಿರಿಯರು ಹಾಗೂ ಈ ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಸರ್ವ ಶ್ರೋತೃ ವೃಂದದವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹರಿ ಓಂ. ಧನ್ಯವಾದಗಳು ಸುಮಕ್ಕ. ಮುಂದೆ ನಿತ್ಯ ಪಂಚಾಂಗ ವಾಚನ
ಶ್ರೀಮತಿ ವಿದ್ಯಾ ಪಾಡಿಗರ್ಯ ಇವರಿಗೆ. ಹರಿ ಓಂ. ಎಲ್ಲರಿಗೂ ವಂದನೆಗಳು. ಕಲಿಯುಗಾಬ್ದ 5128 ಶಾಲಿವಾಹನ ಶಕ 1949 ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಮೃಗಶಿರ ಮಹಾನಕ್ಷತ್ರ ಕೃತ್ತಿಕಾ ನಿತ್ಯ ನಕ್ಷತ್ರ ಸುಕರ್ಮ ನಾಮ ಯೋಗ ವಣಿಜೆ ಕರಣ ಶನಿವಾರ ದಿನಾಂಕ ಜೂನ್ 13, 2026. ಹರಿ ಓಂ. ಧನ್ಯವಾದಗಳು ವಿದ್ಯಕ್ಕ. ಮುಂದೆ ಇಂದಿನ ಅಭ್ಯಾಗತರನ್ನು ಪರಿಚಯಿಸಲಿರುವವರು ಶ್ರೀಮತಿ ಉಷಾ ಮೂವಾರು ಇವರು. ಹರಿ ಓಂ. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಶಕುಂತಳಾ ವಾಸುದೇವ ಭಟ್. ಇವರ ಒಂದು ಕಿರು ಪರಿಚಯ. ಪಳ್ಳ ಶ್ರೀ ಗೋವಿಂದ ಭಟ್ ಶ್ರೀಮತಿ ಭಾಗೀರಥಿ ದಂಪತಿಯ ಸುಪುತ್ರಿ. ಕನಿಯಾಲ ಮೇಲಿನ ಮೂಲೆ ವಾಸುದೇವ ಭಟ್ಟರ ಧರ್ಮ ಪತ್ನಿ. ಪ್ರಾಥಮಿಕ ವಿದ್ಯಾಭ್ಯಾಸ ತಂದೆಯವರು ಅಧ್ಯಾಪಕರಾಗಿದ್ದ ಮೌವಾರು ಶಾಲೆಯಲ್ಲಿ, ಹೈಸ್ಕೂಲ್ ವಿದ್ಯಾಭ್ಯಾಸ ಅಗಲ್ಪಾಡಿ ಶಾಲೆಯಲ್ಲಿ. ನಂತರ ರಾಷ್ಟ್ರಭಾಷಾ ಪ್ರವೀಣ ಪದವಿ ಪೂರ್ಣಗೊಳಿಸಿ 1.5 ವರ್ಷ ಅಧ್ಯಾಪನ ವೃತ್ತಿ. ತಂದೆ ಮತ್ತು ಪತಿಯಿಂದ ಸಿಕ್ಕ ಸಂಸ್ಕೃತ ಜ್ಞಾನದ ಜೊತೆಗೆ ಮದುವೆಯ ನಂತರ ಕಲಿತ ಮಲಯಾಳಂ ಭಾಷೆಯು ಮನೆಯ ಸಮೀಪವಿರುವ ಪಶ್ಚಿಮಾಭಿಮುಖವಾಗಿ ನಿಂತ ಶಿವಕ್ಷೇತ್ರದಲ್ಲಿ ಸತ್ಸಂಗ ತಂಡ ಸೇರಲು ಕಾರಣವಾಯಿತು. ಪತಿ ಅದೇ ಶಿವಕ್ಷೇತ್ರದಲ್ಲಿ ಅರ್ಚಕರು. ದೇವರ ಅರ್ಚನೆಗಾಗಿ ಮನೆಯ ಸುತ್ತಮುತ್ತ ಹೂದೋಟವನ್ನು ಮಾಡಿ ಶಿವಕ್ಷೇತ್ರದಲ್ಲಿ ಶಾರೀರಿಕ ಹಾಗೂ ಸಾಂಪತ್ತಿಕ ಸೇವೆಗಳನ್ನು ಮಾಡುತ್ತಿದ್ದಾರೆ. ಶ್ರೀ ಕ್ಷೇತ್ರದ ಮಾತೃ ಸಮಿತಿಯ ವಿವಿಧ ಜವಾಬ್ದಾರಿ ಹೆಗಲಿಗೆ ಇರಿಸಿ ಸೇವೆ ಮುಂದುವರಿಯುತ್ತಿದೆ. ನಾರಾಯಣಿಯಂ, ಸಹಸ್ರನಾಮಗಳು, ಭಾಗವತ, ರಾಮಾಯಣ, ಭಜನೆ, ದಿನವೂ ಕಲಿಕೆ ಹಾಗೂ ಕಲಿಸುವಿಕೆ. ಯುವ ಭಜನಾ ತಂಡ ಕಟ್ಟಿ ಹಲವೆಡೆ ಭಜನಾ ಸೇವೆ ಮಾಡುತ್ತಿದ್ದಾರೆ. ಕೊರೋನಾ ಸಮಯದಲ್ಲಿ ಆನ್ಲೈನ್ ತರಗತಿಗಳನ್ನು ಆರಂಭಿಸಿ ಇದೀಗ ನಾರಾಯಣಿಯಂ, ಭಾಗವತ, ರಾಮಾಯಣ, ಶ್ರೀಪಾದ ಸಪ್ತತಿ ತರಗತಿಗಳು ಇವರ ನೇತೃತ್ವದಲ್ಲಿ ನಡೆಯುತ್ತಿವೆ. ಕೆಲವು ತಿಂಗಳುಗಳ ಹಿಂದೆ ಹುಟ್ಟಿಕೊಂಡ ಕಲಿಯೋಣ ಬನ್ನಿ ವಾಟ್ಸಾಪ್ ಗುಂಪಿನಲ್ಲಿ ನಾರಾಯಣಿಯಂ ಕಲಿಸಲು ಪ್ರಾರಂಭಿಸಿದರು. ಕಲಿತವರಿಗೆ ಅಭ್ಯಾಸವಾಗಲು ನಿರಂತರ ತರಗತಿಗಳು ನಡೆಯುತ್ತಿವೆ. ಇದಕ್ಕೆ ಸಂಪೂರ್ಣ ಸಹಕಾರ ಮತ್ತು ಈ ಯೋಜನೆ ಹಾಗೂ ಯೋಚನೆಯ ಹಿಂದಿನ ಶಕ್ತಿ ಶಕುಂತಲಾ ಭಟ್. ನಾನು ಕಲಿತರೆ ಸಾಲದು, ಕಲಿತುದರಲ್ಲಿ ಅತ್ಯುತ್ತಮವಾದ ಒಂದಷ್ಟು ವಿಚಾರಗಳನ್ನು ಜನರಿಗೂ ತಲುಪಿಸಬೇಕು ಎನ್ನುವ ಮಹದಾಸೆ ಇವರದ್ದು. ಶಕುಂತಲಾ ಭಟ್ ಅವರ ಪ್ರೇರಣೆಯಿಂದ ಹಲವಾರು ಮನೆಗಳಲ್ಲಿ ಭಾಗವತ, ನಾರಾಯಣಿ ಮುಂತಾದ ಉತ್ಕೃಷ್ಟ ಪುಸ್ತಕಗಳು ಬಂದಿವೆ ಮತ್ತು ನಮ್ಮವರು ದಿನನಿತ್ಯ ಅವುಗಳನ್ನು ಅಭ್ಯಸಿಸುತ್ತಿದ್ದಾರೆ. ಇವರಿಗೆ 2 ಹೆಣ್ಣು ಮಕ್ಕಳು. ಒಬ್ಬರು ಕನ್ನಡಗುಳಿ ಸೊಸೆ, ಇನ್ನೊಬ್ಬರು ಖಂಡೇರಿ ಮನೆಯ ಸೊಸೆ. ಪಾಲಕ್ಕಾಡ್ ಜಿಲ್ಲೆಯ ಮಣ್ಣಾರ್ಕಾಡಿನಲ್ಲಿ ವಾಸ. ಮಿತಭಾಷಿ, ಕಂಚಿನ ಕಂಠ, ನಿಗರ್ವಿ, ಹಸನ್ಮುಖಿ ನಮ್ಮ ಈ ಶಕುಂತಲಕ್ಕ. ಹರಿ ಓಂ. ಧನ್ಯವಾದಗಳು ಶಕ್ಕ. ಮುಂದೆ ನಮ್ಮ ಅಭ್ಯಾಗತರಾದ ಶ್ರೀಮತಿ ಶಕುಂತಳಾ ವಾಸುದೇವ ಭಟ್, ನಮ್ಮ ಪ್ರೀತಿಯ ಶಕುಂತಳಕ್ಕ. ಮುಂದಿನ ಸಮಯ ನಿಮಗೆ ಹಾಗೂ ಶ್ರೋತೃಗಳಿಗೆ. ಹರಿ ಓಂ ಶಕುಂತಳಕ್ಕ. ಹರಿ ಓಂ. ಹರಿ ಓಂ ಸೌಮ್ಯಕ್ಕ. ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ. ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಅವಿಘ್ನಮಸ್ತು. ಇಲ್ಲಿ ಸೇರಿರುವಂತಹ, ಈ ವೇದಿಕೆಯಲ್ಲಿ ಸೇರಿರುವಂತಹ ಎಲ್ಲ ಭಕ್ತ ಬಂಧುಗಳಿಗೂ ನನ್ನ ಶಿರಸ ನಮನಗಳು. ಈ ಪುರುಷೋತ್ತಮ ಮಾಸದ ಪುಣ್ಯ ದಿನದಲ್ಲಿ ವಿಷ್ಣು ಚಿಂತನೆಗೆ ಅವಕಾಶವನ್ನು ಕೊಟ್ಟಂತಹ ಈ ಸರಣಿಯ ನನ್ನ ಚಿಕ್ಕಮ್ಮ, ಈ ಸರಣಿಯ ಸಂಚಾಲಕರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಪ್ರತ್ಯೇಕವಾಗಿ ನಾಗರಾಜಣ್ಣನಿಗೆ, ಹಾಗೆಯೇ ನನ್ನ ಹೆಸರನ್ನು ಸೂಚಿಸಲು ಕಾರಣವಾದ ಕಲಿಯೋಣ ಬನ್ನಿ ತಂಡದ ಅಧ್ಯಾಪಕ ವೃಂದ, ಕಲಿಕಾರ್ಥಿಗಳು, ಅದೇ ಹಾಗೆ ಆ ಕಲಿಯೋಣ ಬನ್ನಿ ತಂಡದ ಸಂಚಾಲಕರಾಗಿರುವಂತಹ ವಿದ್ಯಕ್ಕ, ಇವರಿಗೂ ನನ್ನ
ಹೃತ್ಪೂರ್ವಕ ಧನ್ಯವಾದಗಳು. ಕಲಿಯೋಣ ಬನ್ನಿ ಎಂಬುದು ನಾರಾಯಣೀಯ, ಶ್ರೀಪಾದ ಸಪ್ತತಿ, ಭಾಗವತ, ಅಗಲ್ಪಾಡಿ ಮಹಾತ್ಮೆ ಹೀಗೆ ಹಲವಾರು ವಿಷಯಗಳನ್ನು ಅಭ್ಯಸಿಸಲು 9ಕ್ಕಿಂತಲೂ ಹೆಚ್ಚು ತರಗತಿಗಳನ್ನು ಇಟ್ಟುಕೊಂಡು ಸೇವೆಯನ್ನು ಸಲ್ಲಿಸುತ್ತಿರುವ ಉತ್ಸಾಹಿಗಳ ಒಂದು ತಂಡ. ಆ ತಂಡಕ್ಕೆ ಶ್ರೇಯಸ್ಸನ್ನು ಕೋರ್ತೇನೆ. ಗುರುಸ್ತುತಿಯೊಂದಿಗೆ ಮುಂದಿನದನ್ನು ಆರಂಭ ಮಾಡುವ ಇವತ್ತಿನ ವಿಷಯ. ಅದೇ ರೀತಿಯಲ್ಲಿ ಎಲ್ಲ ಗುರುಗಳ ಹಾಗೂ ಗುರು ಪರಂಪರೆಯನ್ನೇ ಶಿರಸ ವಂದಿಸ್ತಾ ಮುಂದಿನ ಶ್ಲೋಕದೊಂದಿಗೆ ನಾವು ನಮ್ಮ ವಿಷಯಗಳಿಗೆ ಹೋಗುವ. ನನಗೆ ಸಿಕ್ಕಿರುವ ವಿಷಯ ಇವತ್ತು ನಾರಾಯಣೀಯ ಹಾಗೂ ಭಾಗವತ ಹಾಗೂ ನಾರಾಯಣ ಭಟ್ಟತಿರಿ. ನಾರಾಯಣ ಭಟ್ಟತಿರಿಯ ಕುರಿತು ಹೇಳುವಂತಹ ಒಂದು ವಿಚಾರವನ್ನು ನಾನು ಅದಕ್ಕಾಗಿ ಪ್ರಯತ್ನಿಸ್ತೇನೆ, ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗೆ ಮೋಕ್ಷಾಬ್ಧಿ ಸಾರಮಯ ಭಾಗವತಾಖ್ಯದಧ್ನೋ ನಾರಾಯಣೀಯ ನವನೀತ ಮಹೋ ಗೃಹೀತ್ವಾ ಮಾಯಾಮಯೌಘ ಪರಿತಪ್ತ ಜನಾಯ ಯೋಗಾತ್ ನಾರಾಯಣ ಅವನಿಸುರಾಯ ನಮೋಸ್ತು ತಸ್ಮೈ. ಪೀತಾಂಬರಂ ಕರ ವಿರಾಜಿತ ಶಂಖ ಚಕ್ರ ಕೌಮೋದಕೀ ಸರಸಿಜಂ ಕರುಣಾ ಸಮುದ್ರಂ ರಾಧಾ ಸಹಾಯಮತಿ ಸುಂದರ ಮಂದಹಾಸಂ ವಾತಾಲಯೇಶ ಮನಿಷಂ ಪ್ರತಿಭಾವಯಾಮಿ. ಶ್ರೀ ಗುರುವಾಯೂರಪ್ಪ ಶರಣಂ. ಶ್ರೀ ಜಗದಂಬಿಕಾಯೈ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಹಾಗೆ ಮೊದಲಾಗಿ ನಾನು ನಾರಾಯಣ ಭಟ್ಟತಿರಿಯ ಕುರಿತು, ಮೇಲ್ಪುತ್ತೂರು ನಾರಾಯಣ ಭಟ್ಟತಿರಿ ಕೇರಳದಲ್ಲಿ ಹುಟ್ಟಿದಂತಹ ಹಲವಾರು ಶಂಕರಾಚಾರ್ಯರ ಆ ಸರಣಿಯಲ್ಲಿ ಶಂಕರಾಚಾರ್ಯರ ಹೆಸರಿನೊಂದಿಗೆ ಸೇರಿಸಬಹುದಾದಂತಹ ಒಂದು ಹೆಸರು ಮೇಲ್ಪುತ್ತೂರು ನಾರಾಯಣ ಭಟ್ಟತಿರಿ. ಸಂಸ್ಕೃತ ಪಂಡಿತನಾಗಿ ಕಾವ್ಯಗಳನ್ನು, ಗ್ರಂಥಗಳನ್ನು ರಚಿಸಿದ್ದಾರೆ. ಹಲವಾರು ಗ್ರಂಥಗಳು, ಪ್ರಬಂಧಗಳು ಈ ರೀತಿಯಲ್ಲಿ ಅವರ ಸಾಹಿತ್ಯ ಹಬ್ಬಿಕೊಂಡಿದೆ. ಹಾಗಿದ್ದಂತಹ ನಾರಾಯಣ ಭಟ್ಟತಿರಿ ಜನ್ಮಸ್ಥಳವನ್ನು ಅವರೇ ಹೇಳುವಂತಹ ಪ್ರಕ್ರಿಯಾ ಸರ್ವಸ್ವದಲ್ಲಿ ಅವರೇ ಹೇಳ್ತಾರೆ. ಅವರು ರಚಿಸಿದ್ದು. ಅವರು ಸುಮಾರು 460 ವರ್ಷಗಳ ಹಿಂದೆ ಮಲಯಾಳ ವರ್ಷ 762ರಲ್ಲಿ ಅವರ ಜನನ. ಅದೇ ಹಾಗೆ 732ರಲ್ಲಿ ಅವರದು ಸಮರ್ಪಿಸಿದಂತಹ ಕಾಲಘಟ್ಟವನ್ನು ಹೇಳ್ತದೆ. ಹಾಗೆ 1560ರ ಸುಮಾರಿಗೆ ಅವರ ಈ ಕ್ರಿಸ್ತು ವರ್ಷವನ್ನು ಹೇಳೋದಿದ್ರೆ ನಾವು ಹೇಳಿಕೊಳ್ಬಹುದು. ಹಾಗೆ ಕೇರಳದಲ್ಲಿ ಅವರು ಮಲಪ್ಪುರಂ ಜಿಲ್ಲೆಯಲ್ಲಿ ಅವರ ಜನನ. ಮಲಪ್ಪುರಂ ಜಿಲ್ಲೆಯಲ್ಲಿ ನಿಳಾ ನದಿಯ ತೀರದಲ್ಲಿ, ದಕ್ಷಿಣ ಗಂಗಾ ಅಂತ ಹೇಳಲ್ಪಡುವಂತಹ ನಿಳಾ ನದಿಯ ತೀರದಲ್ಲಿ ಅದರ ಉತ್ತರ ಭಾಗದಲ್ಲಾಗಿ ಇರುವಂತಹ ನಾವಾಮುಕುಂದ ಕ್ಷೇತ್ರ, ಅದನ್ನು ಅವರ ಪ್ರಕ್ರಿಯಾ ಸರ್ವಸ್ವದಲ್ಲಿ ಅವರೇ ಉದ್ಧರಿಸಿದ್ದಾರೆ. ಅವರ 57ನೇ ವರ್ಷದಲ್ಲಿ ಅವರು ಸಮರ್ಪಿಸಿದಂತಹ ಪ್ರಕ್ರಿಯಾ ಸರ್ವಸ್ವದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಅವರು ಭೂಖಂಡೇ ಕೇರಳಾಖ್ಯೆ ಸರಿತಮಿಹ ನಿಳಾಮುತ್ತರೇಣ ಇವ ನಾವಾಕ್ಷೇತ್ರ ಗವ್ಯೂತಿ ಮಾತ್ರೆ ಪುನರುಪರಿ ನವಗ್ರಾಮ ನಾಮ್ನಿ ಸ್ವಧಾಮ್ನಿ ಅಂತ. ನವಗ್ರಾಮ ಅಂತ ಹೇಳುವುದು ಉಪರಿ ನವಗ್ರಾಮ, ಅವರ ಮೇಲ್ಪುತ್ತೂರು ಅಂತ ಹೇಳುವಂತಹ ಮಲಯಾಳದನ್ನು ಅವರು ಸಂಸ್ಕೃತದಲ್ಲಿ ಮಾಡಿ ಅದರಲ್ಲಿ ಸೇರಿಸಿಕೊಂಡಿದ್ದಾರೆ. ಅದರಿಂದ ನಮಗೆ ಅದನ್ನು ಸ್ಪಷ್ಟವಾಗಿ ಹೇಳಬಹುದು, ಉಪರಿ ನವಗ್ರಾಮ ನಾಮ್ನಿ ಸ್ವಧಾಮ್ನಿ ಅಂತ. ಮತ್ತೆ ಧರ್ಮಿಷ್ಠಾದ ಭಟ್ಟತಂತ್ರಾದ್ಯಖಿಲ ಮತಪಟೋಹೋ ಮಾತೃದತ್ತಜಿಜೇಂದ್ರಾಜ್ಯಾತೋ ನಾರಾಯಣಾಖ್ಯೋ ಅಂತ ಅವರನ್ನು ಅವರು ಪರಿಚಯ ಮಾಡಿಕೊಂಡು ತಂದೆಯವರ ಪರಿಚಯವನ್ನು ಹೇಳಿದ್ರು. ಅದರಲ್ಲಿ ಮಾತೃದತ್ತನ ಮಗನಾಗಿ ನಾರಾಯಣ ಭಟ್ಟತಿರಿ ಜನನ ಅದನ್ನು ಹೇಳಿದಲ್ಲಿ. ಹೀಗೆ ಅವರ ಭಟ್ಟತಂತ್ರ ಅಖಿಲ ಮತಪಟೋಹೋ ಅಂತಲೂ ಹೇಳಿದೆ. ಅಲ್ಲಿ ಮಾತೃದತ್ತನನ್ನು ವಿದ್ವಾಂಸರಾಗಿದ್ರು ಅಂತ, ಪಂಡಿತರಾಗಿದ್ರು ಅಂತ, ಶಾಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡಿದಂತಹ ತಂದೆಯವರಿಂದ ಇವರು ಸಹ ಮುಂದೆ ಆ ಅಭ್ಯಾಸವನ್ನು ಮಾಡುತ್ತಾರೆ ಅದನ್ನು ಹೇಳ್ತದೆ. ಹಾಗೆ ಅವರ ಪರಿಚಯವನ್ನು ಹೇಳಿತು. ಮುಂದೆ ಅವರು ಒಂದು ವ್ಯಾಕರಣದಲ್ಲಿ, ಅದೇ ವ್ಯಾಕರಣ ಗ್ರಂಥದಲ್ಲಿ ಪ್ರಕ್ರಿಯಾ ಸರ್ವಸ್ವದಲ್ಲಿ ಪುನಃ ಅವರ ವಿದ್ಯಾಭ್ಯಾಸವನ್ನು ಹೇಳ್ತಾರೆ. ಮೀಮಾಂಸಾದಿ ಸ್ವತಾತಾನ್ ನಿಗಮ, ಸ್ವತಾತನಿಂದ ಮೀಮಾಂಸಾದಿಗಳನ್ನು, ಮಾಧವಾಚಾರ್ಯರಿಂದ ನಿಗಮಗಳನ್ನು,
ತರ್ಕವನ್ನು ತನ್ನ ಸಹೋದರನಾಗಿರುವಂತಹ ದಾಮೋದರ ಆರ್ಯಾತ್ ಅಲ್ಲಿ ಹೇಳ್ತದೆ. ಹಾಗೆ ವ್ಯಾಕರಣವನ್ನು, ಭಾಷಾ ಪಾಂಡಿತ್ಯವನ್ನು, ಜ್ಯೋತಿಷವನ್ನು ಎಲ್ಲ ಅಚ್ಯುತ ಪಿಶಾರಡಿಯಿಂದ ಅವರು ತಿಳ್ಕೊಳ್ತಾರೆ. ಅದನ್ನು ಮುಂದೆ ಹೇಳ್ತಾರೆ. ಇವರೆಲ್ಲರ ಅನುಗ್ರಹದಿಂದ ಕವಿತ್ವವನ್ನು ಸಂಪಾದಿಸಿಕೊಂಡೆ ಅಂತ. ಈ ಎಲ್ಲ ಗುರುವರಿಯರ ಅನುಗ್ರಹದಿಂದ ಭಾಷಾ ಪಾಂಡಿತ್ಯವನ್ನು, ಕವಿತ್ವವನ್ನು ಎಲ್ಲ ಅವರು ಪಡ್ಕೊಂಡ್ರು ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಮತ್ತೆ ಹೇಳ್ತಾರೆ, ಇವರೆಲ್ಲರ ಅನುಗ್ರಹದಿಂದ ನನ್ನ ಕರ್ಮಗಳೆಲ್ಲ ಈ ರೀತಿಯಲ್ಲಿರುವಂತಹ ಎಲ್ಲ ಕರ್ಮಗಳು ಕೃಷ್ಣಾರ್ಪಣವಾಗಿರ್ಲಿ, ನನ್ನ ಬುದ್ಧಿಯು ಯಾವತ್ತೂ ಕೃಷ್ಣನಲ್ಲಿ ರಮಿಸ್ತಾ ಇರ್ಲಿ ಅಂತ ಧೀಹಿ ಅಘಹರೇಹೆ ಕಥಾಯ ಅಂತ ಹೇಳ್ತದೆ. ಅಲ್ಲಿ ಅವರ ಕೃಷ್ಣ ಭಕ್ತಿಯನ್ನು ಸಹ ನಾವು ಅಲ್ಲಿ ಕಾಣಬಹುದು. ಕೃಷ್ಣ ಕಥೆಗಳಲ್ಲಿ ನನ್ನ ಬುದ್ಧಿಯು ರಮಿಸ್ತಾ ಇರ್ಲಿ ಅಂತ ಅಲ್ಲಿ ಅವ್ರು ಹೇಳ್ತಾರೆ. ಹಾಗೆ ಪರಮ ಕೃಷ್ಣ ಭಕ್ತನಾಗಿರುವಂತಹ ಭಾಗವತೋತ್ತಮನಾದ ಆ ಗುರುವರ್ಯನನ್ನು ಮತ್ತೊಮ್ಮೆ ಸ್ಮರಿಸ್ತಾ ನಮಸ್ಕರಿಸ್ತಾ ಮುಂದಿನ ವಿಷಯಗಳಿಗೆ ಹೋಗುವ. ವಿದ್ಯಾಭ್ಯಾಸವನ್ನು ಹೇಳಿದೆ. ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಆ ರೀತಿಯಲ್ಲಿ ಮುಂದುವರಿಯಿತು. 15ನೇ ವರ್ಷದಲ್ಲಿ ಸಂಪೂರ್ಣವಾಗಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಅವರು ಎಲ್ಲ ರೀತಿಯ ಪ್ರಬಂಧ, ಆ ಕಾಲದ ಘಟ್ಟದಲ್ಲಿಯೇ ಅವರು ವಿದ್ಯಾಭ್ಯಾಸದ ಸಂದರ್ಭಗಳಲ್ಲಿಯೇ ಪ್ರಬಂಧಗಳನ್ನೆಲ್ಲ ರಚಿಸಿದ್ದಾಗಿ ಇಲ್ಲಿ ಕಾಣ್ತೇವೆ ನಾವು. ಆ ಕಾಲಘಟ್ಟದಲ್ಲಿಯೇ ಆ ರೀತಿಯಲ್ಲಿ ಅವರ ಪಾಂಡಿತ್ಯವನ್ನು ಸಹ ಅಲ್ಲಿ ನಾವು ಕಾಣಬಹುದು. ಹೀಗೆ ಮುಂದೆ ವಿದ್ಯಾಭ್ಯಾಸದ ನಂತರ 15ನೇ ವರ್ಷದ ನಂತರ ಒಂದು 19-20 ವರ್ಷದ ಕಾಲಘಟ್ಟದಲ್ಲಿ ಅವರು ವಿವಾಹಿತರಾಗ್ತಾರೆ. ಗುರುವಾದ ಅಚ್ಯುತ ಪಿಶಾರಡಿಯ ಸಹೋದರಿ ಪುತ್ರಿಯೊಂದಿಗೆ ಅವರ ವಿವಾಹ. ನಂತರ ಆ ವಿವಾಹ ನಂತರ ಅವರ ಜೀವನ ಒಂದು ಏನು ಬೇರೆ ದಾರಿಗೆ ತಿರುಗಿತು ಅಂತ ಅರ್ಥ. ಲೌಕಿಕಕ್ಕೆ ವೇದಾಧ್ಯಯನಗಳನ್ನು, ವೇದಾಭ್ಯಾಸವನ್ನು ಎಲ್ಲವನ್ನು ಮಾಡ್ತಿದ್ದಂತಹ ಭಟ್ಟತಿರಿಯ ಜೀವನ ಲೌಕಿಕಕ್ಕೆ, ಆ ಸುಖಭೋಗಗಳಲ್ಲಿ ಅವರು ಲೀನವಾಗಿ ಬಿಟ್ರು. ಇದರಿಂದ ಅವರ ಸಾಹಿತ್ಯ ಏನು ಆಧ್ಯಾತ್ಮಿಕವಾದಂತಹ ವಿಚಾರಗಳಲ್ಲಿರುವ ಶಕ್ತಿ ಹೊಂದಿತು. ಇದನ್ನು ಕಂಡು ಗುರುವಿಗೆ ಯಾವತ್ತೂ ಶಿಷ್ಯನಲ್ಲಿ ಏನು ಅವನ ಜ್ಞಾನವನ್ನು ಕಂಡು, ಪಾಂಡಿತ್ಯವನ್ನು ಕಂಡು ಸಂತೋಷಿಸುತ್ತಿದ್ದಂತಹ ಗುರು ಶಿಷ್ಯನ ಈ ಒಂದು ಏನು ಆ ವಿಷಯಗಳಿಂದ ಹಿಂತಿರುಗುವುದು ಕಾಣುವಾಗ ದುಃಖವಾಯಿತು ಅವರಿಗೆ. ಅಚ್ಯುತ ಪಿಶಾರಡಿ ತಾವೇ ತಮ್ಮಲ್ಲಿ ಹೇಳಿಕೊಂಡ್ರು, ಹೀಗಿದ್ದಂತಹ ಬ್ರಾಹ್ಮಣ ಜನ್ಮವನ್ನು ಕೊಟ್ಟು ಈ ರೀತಿ ಹಾಳು ಮಾಡ್ತಾ ಇದ್ದೀಯಲ್ಲ ಅಂತ ಅವರೇ ತಮ್ಮೊಳಗೆ ಒಂದು ಉದ್ಗಾರ ಅವರದ್ದು. ಇದು ಕೇಳುವಂತಾಯ್ತು. ಒಂದು ದಿನ ಇದನ್ನು ಕೇಳುವಂತಾಯ್ತು ನಾರಾಯಣ ಭಟ್ಟತಿರಿ. ಹಾಗೆ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಆ ಕೇಳಿದ ಮಾತ್ರದಲ್ಲಿ ಅವರ ತಪ್ಪು ಅವರಿಗೆ ಅರ್ಥ ಆಯ್ತು. ಅವರು ಹೋಗಿ ಅವರ ನಿತ್ಯ ಕರ್ಮಗಳನ್ನು ಮಾಡಿ, ಸ್ನಾನಾದಿಗಳನ್ನು ಮಾಡಿ, ನಿತ್ಯ ಕರ್ಮಗಳನ್ನು ಮಾಡಿ ಸಾಷ್ಟಾಂಗ ನಮಸ್ಕರಿಸಿದ್ರು. ಬಂದು ಗುರುವನ್ನು ನಮಸ್ಕರಿಸಿ ಆ ಒಂದು ಶ್ಲೋಕವನ್ನು, ಅವರಲ್ಲಿ ತಮ್ಮ ತಪ್ಪನ್ನು ತಿಳ್ಕೊಂಡಂತಹ ಭಟ್ಟತಿರಿ ಒಂದು ಶ್ಲೋಕವನ್ನು ಹೇಳ್ತಾರೆ ಅಲ್ಲಿ. ಮಗ್ನಂ ಮಹಾಮೋಹಮಯೇ ಭವಾಬ್ಧೌ ಮಂದಂ ಮಹಾತ್ಮನ್ ಮಮತಾಕುಲೇನ ಕೃಪಾಪಯೋಧೆ ಮನಸೋತ್ಥರಾಮಂ ಕೃತ್ತೋಡುಪಂ ಜ್ಞಾನಮಯಂ ಪ್ರಪನ್ನಂ ಅಂತ ನನ್ನನ್ನು ಈ ತಪ್ಪಿನಿಂದ ನನ್ನನ್ನು ತಿದ್ದಿ ಪ್ರೀತಿಯಿಂದ ನನ್ನನ್ನು ಇದರಿಂದ ಮೇಲೆ ನನ್ನನ್ನು ಇದು ಮಾಡು, ನನ್ನನ್ನು ಮೊದಲಿನ ದಾರಿಗೆ ನನ್ನನ್ನು ಮುಟ್ಟಿಸು, ನನ್ನನ್ನು ಉದ್ಧಾರ ಮಾಡುವಂತ ಅಲ್ಲಿ ಹೇಳಿಕೊಂಡ್ರು. ಗುರುವಿನ ಮನಸ್ಸು ಕರಗಿತು. ಶಿಷ್ಯನನ್ನು ಪುನಃ ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಅವನ ಪಾಂಡಿತ್ಯವನ್ನೆಲ್ಲ ಗುರುತಿಸಿಕೊಂಡಂತಹ ಗುರು ಅವರನ್ನು ಮತ್ತೆ ಸಹ ಹೀಗಿದ್ದ ವಿಷಯಗಳಲ್ಲಿ ಮುಂದುವರಿಸಿಕೊಂಡ್ರು. ಹೀಗಿದ್ದಾಗ ಅಚ್ಯುತ ಪಿಶಾರಡಿಗೆ ಸ್ವಲ್ಪ ಕಾಲದ ನಂತರ ರೋಗಬಾಧೆಯುಂಟಾಯಿತು. ವಾತರೋಗದಿಂದ ಪೀಡಿತರಾದರು. ವಾತರೋಗದಿಂದ ಪೀಡಿತರಾದಂತಹ ಪಿಶಾರಡಿಯನ್ನು ಹಲವಾರು ಚಿಕಿತ್ಸೆಗಳನ್ನು ನೋಡಿದ್ರು. ಅಲ್ಲದೇ ಇರುವಂತಹ ವಿಚಾರಗಳನ್ನು, ಸಹಸ್ರನಾಮಾದಿಗಳು, ಭಾಗವತಾದಿ ಪಾರಾಯಣವನ್ನು ಹೀಗೆ ಎಲ್ಲವನ್ನು ಮಾಡಿ ನೋಡಿದ್ರು. ಯಾವುದರಿಂದಲೂ ಯಾವ ಶುಶ್ರೂಷೆಯಿಂದಲೂ ಅವರ ರೋಗ ಗುಣವಾಗ್ತಾ ಇಲ್ಲ, ವಾತರೋಗ. ಇದನ್ನು ಕಂಡು ಜ್ಯೋತಿಷಿಗಳು ಒಂದು ಸಲಹೆಯನ್ನು ಕೊಟ್ಟರು. ಯಾರಿಂದಾದರೂ ಈ ರೋಗವನ್ನು ಕರ್ಮ ವಿಪಾಕ ದಾನವಾಗಿ ಯಾರಾದರೂ ಪಡ್ಕೊಂಡ್ರೆ ಈ ಅಚ್ಯುತ ಪಿಶಾರಡಿಯ ರೋಗ ಗುಣವಾಗ್ತದೆ ಅಂತ. ಇದನ್ನು ಕೇಳಿದಂತಹ ಭಟ್ಟತಿರಿ ತಾವು ಅದಕ್ಕೆ ಮುಂದಾದರು. ಆ ರೋಗವನ್ನು ತಾವು ಕರ್ಮ ವಿಪಾಕ ದಾನವಾಗಿ ಅವರ ರೋಗವನ್ನು ತಾವು ಸ್ವೀಕರಿಸಿ ಉತ್ತಮ ಆದರ್ಶವನ್ನು ಲೋಕಕ್ಕೆ ತೋರಿಸಿಕೊಟ್ರು ಅಂತ ಅರ್ಥ. ಗುರು ಶಿಷ್ಯನ ಗುರುವಿನ ಕಾಣಿಕೆ ಅಂತ ಹೇಳ್ಬಹುದು ನಾವು ಅದನ್ನು. ಆ ರೀತಿಯಲ್ಲಿ ಅದನ್ನು ಇಟ್ಟುಕೊಂಡ್ರು. ಮುಂದೆ ಗುರು ವಾತರೋಗ ಇದರಿಂದ ವಾತರೋಗ ಮುಕ್ತರಾದರು. ಗುರು ಅಚ್ಯುತ ಪಿಶಾರಡಿ ವಾತರೋಗದಿಂದ ಮುಕ್ತರಾದರು. ಕೆಲವು ಕಾಲದ ನಂತರ ಶಿಷ್ಯನಲ್ಲಿ ಆ ರೋಗ ಲಕ್ಷಣಗಳು ಕಾಣಿಸತೊಡಗಿದವು. ರೋಗ ಮುಕ್ತಿಗಾಗಿ
ಏನು ಮಾಡಿದರು, ಪುನಃ ಇದೇ ರೀತಿಯಲ್ಲಿ ಹಲವಾರು ವಿಚಾರಗಳನ್ನು ಮಾಡಿ ನೋಡಿದ್ರು. ಅದರಿಂದ ಯಾವುದರಿಂದಲೂ ಅವರಿಗೆ ಸಾಧ್ಯವಾಗಲಿಲ್ಲ, ಅವರ ರೋಗವು ಗುಣವಾಗಲಿಲ್ಲ. ನಾರಾಯಣ ಭಟ್ಟತಿರಿ ಈ ರೋಗವನ್ನು ಇಟ್ಟುಕೊಂಡು ತುಂಜತ್ತು ಆಚಾರ್ಯ, ಭಾಷಾ ಆಚಾರ್ಯ, ಮಲಯಾಳ ಭಾಷಾಚಾರ್ಯನಾಗಿರುವಂತಹ ತುಂಜತ್ತು ರಾಮಾನುಜನ್ ಎಳುತ್ತಚ್ಚನ್ ಅವರ ಉಪದೇಶದಂತೆ ಹಲವಾರು ವಿದ್ವಾಂಸರು ಉಪದೇಶವನ್ನು ಕೊಟ್ಟರು. ಆದರೆ ಅದರಿಂದ ಯಾವುದರಿಂದಲೂ ಸಹ ಅವರ ರೋಗ ಗುಣವಾಗಲಿಲ್ಲ. ಮತ್ತೆ ಅವರು ಹೇಳಿದ ಹಾಗೆ, ಎಳುತ್ತಚ್ಚನ್ ಹೇಳಿದ ಹಾಗೆ ಭಾಗವತವನ್ನು ಅವರ ಉಪದೇಶದ ಹಾಗೆ ಮತ್ಸ್ಯಾವತಾರದಿಂದ ಹಿಡಿದು ಇರುವಂತಹ ಕಥೆಗಳನ್ನು ವಿಸ್ತರಿಸುವಂತ ಹೇಳಿದಾಗ ಭಾಗವತದ ರಚನೆಯನ್ನು ಅದನ್ನು ಸಂಕ್ಷೇಪಿಸಿ ನಾರಾಯಣೀಯದ ರೂಪದಲ್ಲಿ ಮಾಡುವಂತ ತೀರ್ಮಾನ ಮಾಡಿದರು. ಹಾಗೆ ಭಾಗವತ ಮಹಾಪುರಾಣವನ್ನು ಆಧಾರವಾಗಿ ಇಟ್ಟುಕೊಂಡು ಕಾವ್ಯ ರಚನೆಯನ್ನು ಮಾಡುವ ಸಂಕಲ್ಪ ಮಾಡಿದರು. ಸಂಸ್ಕೃತ ಪಾಂಡಿತ್ಯ ಹೇಗೂ ಉಂಟು, ಆಗ ಕಾವ್ಯವನ್ನೇ ರಚಿಸುವಂತವರು ಸಂಕಲ್ಪವನ್ನು ಮಾಡಿಕೊಂಡ್ರು. ಹಾಗೆ ಕೃಷ್ಣ ಭಕ್ತಿಯಿಂದ ತುಂಬಿರುವಂತಹ ಸ್ತೋತ್ರ ಕಾವ್ಯ ಅದನ್ನು ಅವರು ರಚನೆ ಮಾಡಿದ್ರು. ಅದು ಏನು ಭಾಗವತದ ಆಧಾರದ ಮೇಲೆ, ಭಾಗವತ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರುವುದೇಯ, ಸುಮಾರು 5,000 ವರ್ಷಗಳ ಹಿಂದೆ ವ್ಯಾಸನಿಂದ ರಚಿಸಲ್ಪಟ್ಟಂತಹ ಆ ಭಾಗವತ ಮಹಾಪುರಾಣ. ಪುರಾಣಗಳಲ್ಲಿ 6 ಸತ್ವ ಗುಣ ಪ್ರಧಾನವಾದಂತಹ ಪುರಾಣಗಳು, ಅದರಲ್ಲಿ ಭಾಗವತ ಅದರ ತಿಲಕಪ್ರಾಯವಾಗಿರುವಂಥದ್ದು. ಸತ್ವಗುಣ ಪ್ರಧಾನವಾಗಿರುವಂತಹ 6 ಪುರಾಣಗಳಲ್ಲಿ ಭಾಗವತ ತಿಲಕಪ್ರಾಯವಾದದ್ದು ಅಂತ ಮಹತ್ತುಗಳು ಹೇಳ್ತಾರೆ. ಹಾಗೆ ಭಾಗವತದ ಅಂತರ್ಗತವಾಗಿ ಏನುಂಟು ಅಂತ ಕೇಳಿದ್ರೆ, ವೇದಗಳ ಸಾರವೇ ಭಾಗವತ, ಭಕ್ತಿ ಪ್ರಧಾನವಾದದ್ದು, ಭಕ್ತಿಯೇ ಅದರ ಪ್ರಧಾನವಾದಂತಹ. ಅದೇ ರೀತಿಯಲ್ಲಿ ನಾರಾಯಣೀಯವೂ ಹಾಗೆಯೇ ಭಕ್ತಿ ಪ್ರಧಾನವಾದದ್ದು. ವೇದಗಳು, ಉಪನಿಷತ್ತುಗಳು, ಮಹಾಭಾರತ, ಹೀಗೆ ಹಲವಾರು ವಿಚಾರಗಳನ್ನು, ಹೀಗೆ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದಂತಹ ವೇದವ್ಯಾಸರಿಗೆ ಏನು ಆತ್ಯಂತಿಕವಾದ ಲಕ್ಷ್ಯ ಸಾಧನೆಗೆ ಮನುಷ್ಯನಿಗೆ ಅದು ಉಪಕಾರಕ್ಕೆ ಬರ್ತಾ ಇಲ್ಲಲ್ಲ ಅಂತ ಈ ಎಲ್ಲ ವಿಚಾರಗಳು ಪುರಾಣಗಳಿದ್ರೂ ಸಹ ಮನುಷ್ಯ ಅದರ ಕಥೆಗಳೊಂದಿಗೆಯೋ ಅದರ ತತ್ವ ವಿಚಾರಕ್ಕೆ ಹೋಗ್ತಾ ಇಲ್ಲ. ಈ ಕಥೆಗಳೊಂದಿಗೆ ಅದರ ಏನು ಉಳಿದ ವಿಚಾರಗಳೊಂದಿಗೆ ಹೋಗ್ತಾನೆ, ಅಲ್ಲದೆ ಈ ಆತ್ಯಂತಿಕವಾದ ಲಕ್ಷ್ಯ ಸಾಧನೆಯನ್ನು ಕಾಣ್ತಾ ಇಲ್ಲ. ಅದನ್ನು ಕಂಡು ಅವರಿಗೆ ದುಃಖವಾಯಿತು. ಹಾಗೆ ವೇದವ್ಯಾಸರು ಇದೆಲ್ಲದ ಒಂದು ದಿನ ತಮ್ಮ ಆಶ್ರಮದಲ್ಲಿ ಚಿಂತಿತರಾಗಿ ಇದ್ದಾಗ ಅಲ್ಲಿಗೆ ನಾರದರ ಆಗಮನವಾಗ್ತದೆ. ಅಲ್ಲಿ ನಾರದರು ಬಂದು ಉಪದೇಶ ಮಾಡ್ತಾರೆ. ಏನು ಭಾಗವತವನ್ನು, ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡ್ತಾರೆ. ಹಾಗೆ ಭಾಗವತ ರಚನೆಯನ್ನು ವ್ಯಾಸರು ಮಾಡ್ತಾರೆ. ಮಹಾಪುರಾಣವಾಗಿರುವಂತಹ, ಪುರಾಣ ಅಲ್ಲ ಮಹಾಪುರಾಣ, ಭಾಗವತ ಮಹಾಪುರಾಣವನ್ನು ನಾರದರ ಉಪದೇಶದ ಹಾಗೆ ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡ್ತಾರೆ, ಅದನ್ನು ರಚನೆ ಮಾಡ್ತಾರೆ. ಹಾಗಿದ್ದಂತಹ ಭಾಗವತ ಹೇಳುವುದು ಅದೇಯ, ಭಕ್ತಿ ಪ್ರಧಾನವಾಗಿರ್ತದೆ. ನಾಮ ಸಂಕೀರ್ತನೆಯನ್ನು ಹೇಳ್ತದೆ, ಕೊನೆಯಲ್ಲಿ ಹೇಳ್ತದೆ. 18,000 ಶ್ಲೋಕಗಳನ್ನು ಇರುವಂತಹ ಭಾಗವತ, 332 ಅಧ್ಯಾಯಗಳು, 12 ಸ್ಕಂದಗಳು. ಹೀಗಿರುವಂತಹ ಭಾಗವತ ಮಹಾಪುರಾಣದಲ್ಲಿ ಕೊನೆಗೆ ಆಗಿ ಹೇಳೋದು ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ ಅಂತ. ಅದೇ ಹೀಗಿದ್ದಂತಹ ಸಂದರ್ಭದಲ್ಲಿ ಕಾರಣವನ್ನು ಕೇಳಿದಾಗ ಈ ರೀತಿಯಲ್ಲಿ ನಾರದರಲ್ಲಿ ಹೇಳಿದಾಗ ಈ ಚತುಶ್ಲೋಕಿ ಭಾಗವತವನ್ನು ವಿಸ್ತರಿಸಿ ಹೇಳ್ತಾರೆ. ಹಾಗೆ ವ್ಯಾಸರು ಅದನ್ನು ಏನು ರಚನೆ ಮಾಡ್ತಾರೆ. ಇಲ್ಲಿ ವೇದ ಸ್ವರೂಪವಾಗಿ ಇರುವಂತಹ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತ, ಭಾಗವತವನ್ನು ಪ್ರತ್ಯಕ್ಷವಾಗಿ ಕೃಷ್ಣನೇ ಅದರಲ್ಲಿ ಸನ್ನಿಹಿತನಾಗಿರ್ತಾನೆ ಅಂತ ಅರ್ಥ. ಆ ಕೃಷ್ಣ ವಪು ವಾಂಗ್ಮಯ ರೂಪ, ಪರಮಾತ್ಮನ ವಾಂಗ್ಮಯ ರೂಪವಾಗಿರ್ತದೆ. ಅದನ್ನು ಹೇಳೋದು ಸ್ವಕೀಯಂ ಯದ್ಭವತ್ತೇಜ ಅಂತ ಪರಮಾತ್ಮನೇ ಹೇಳಿರ್ತಾನೆ. ಮೋಕ್ಷಿಗಳಿಗೂ ಪರಮಹಂಸರಿಗೂ ಒಂದೇ ಹಾಗೆ ಈ ಕಲಿಕಾಲದಲ್ಲಿ ತಾಪತ್ರಯಗಳನ್ನು ದೂರೀಕರಿಸಿ ಪರಮಾನಂದಾನುಭೂತಿಯನ್ನು ಕೊಡುವಂತಹ ಕರುಣಿಸಿರುವಂತಹ ಆ ಶಾಸ್ತ್ರ ಗ್ರಂಥ ಅದೇ ಭಾಗವತ ಮಹಾಪುರಾಣ. ಅದನ್ನು ಆ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಶಾಸ್ತ್ರ ಗ್ರಂಥ ಅಂತ ಹೇಳ್ತದೆ. ಶಾಸ್ತ್ರ ಅಂತ ಹೇಳಿದ್ರೆ ನಿರೂಪಿಸುವ ವಸ್ತುನಿಷ್ಠವಾದಂತಹ ಜ್ಞಾನದ ಒಂದು ಶಾಸ್ತ್ರ. ಅದನ್ನೇ ನಾವು ಶಾಸ್ತ್ರವಾಗಿ ಅದನ್ನು ತಿಳ್ಕೊಳ್ಳಬಹುದು. ಎಲ್ಲ ವಿಷಯಗಳು ಉಂಟು ಅಂತ ಅರ್ಥ, ಅದನ್ನು ಅದರಲ್ಲಿ ವಸ್ತುನಿಷ್ಠವಾಗಿ ಹೇಳಿದೆ ಅಂತ. ಹಾಗೆ ಅನಂತ ವಿಸ್ತಾರವಾಗಿ ಹಬ್ಬಿಕೊಂಡಿರುವಂತಹ ವೇದವೆಂಬ ಜ್ಞಾನಸಾಗರವನ್ನು ವೇದಸತ್ವವಾಗಿರ್ತದೆ ಅದು ಭಾಗವತ. ನಾವು ನೋಡ್ತಾ ಹೋದ್ರೆ ತತ್ವ ವಿಚಾರಗಳಿಂದ ಹೋದ್ರೆ ಅದರ ಮೇಲಿನಿಂದ ಅದರ ವಾಕ್ಯಾರ್ಥಗಳನ್ನಲ್ಲ ಲಕ್ಷ್ಯಾರ್ಥಗಳನ್ನು ನೋಡ್ತಾ ಹೋದ್ರೆ ಅದು ಏನು ಆ ರೀತಿಯಲ್ಲಿ ವೇದಸಾರವಾಗಿರ್ತದೆ. ಹಲವಾರು ಪ್ರಕರಣಗಳು, ಅದರಲ್ಲಿ ಇರುವಂತಹ ವಿಷಯಗಳು ಎಲ್ಲವೂ ಹಾಗೆ ಸೂಚಿಸುವಂತಹ ರೀತಿಯ ಮೊದಲಿಗೆ ಹಾಗೆ ಹೇಳ್ತದೆ ಅದರಲ್ಲಿ. ಹಾಗೆ ಆ ಜ್ಞಾನಸಾಗರವನ್ನು ಮಥಿಸಿ ಶಿರಾಬ್ದಿಯಿಂದ ದೇವದಾನವರು ಸಹ ತೆಗೆದಂತಹ ಅಮೃತಕ್ಕಿಂತಲೂ ವಿಶೇಷವಾದದ್ದು ಅಂತ ಅರ್ಥ. ತಮ್ಮ ಬುದ್ಧಿಯಿಂದ ಕಳೆದು
ಅವರು ಹೊರತೆಗೆದಿರ್ತಾರೆ. ವೇದಗಳನ್ನು ಮಥನ ಮಾಡಿ ತೆಗೆದಂಥದ್ದು ವ್ಯಾಸರು. ಹೀಗೆ ಅದು ಇಲ್ಲಿ ನಾವು ಕಾಣುವಂತಹ ಭಾಗವತ, ಆ ಪರಮಾತ್ಮ ಆ ಅಮೃತದಂತಹ ಇದು ಶುಕರು ಪರೀಕ್ಷಿತರಿಗೆ ಹೇಳ್ತಾರೆ, ಹೇಳಿಕೊಡುವಂತಹ ಭಾಗ, ಉಪದೇಶಿಸುವಂತಹ ಭಾಗ. ಅದು ನಮ್ಮ ಮುಂದಿರುವಂತಹ ಭಾಗವತ. ಶೌನಕಾದಿಗಳು ಸೂತನಿಂದ ತಿಳ್ಕೊಂಡಂತಹ ಆ ಭಾಗ, ಸೂತನಿಂದ ಅದು ಶೌನಕಾದಿಗಳಿಗೂ ಸಹ ಬಂದು ನಮ್ಮ ಮುಂದೆ ಇವತ್ತು ಮುಟ್ಟಿದೆ. ಆ ರೀತಿಯಲ್ಲಿ ಶುಕನು ಪರೀಕ್ಷಿತನಿಗೆ ಭಾಗವತ ಉಪದೇಶ ಮಾಡುವಾಗಲ್ಲಿ ದೇವಾದಿಗಳು ಬರ್ತಾರೆ. ಅದರ ಮಹಿಮೆಯನ್ನು ಹೇಳೋದಿದ್ರೆ ಭಾಗವತ ಮಹಾತ್ಮ್ಯದಲ್ಲಿ ಹೇಳ್ತದೆ. ಪದ್ಮಪುರಾಣದಲ್ಲಿರುವಂತಹ 6 ಅಧ್ಯಾಯಗಳಿಂದ ಭಾಗವತವನ್ನು ನಾವು ತೆರೆದ್ರೆ ಮಹಾತ್ಮ್ಯವನ್ನು ಕಾಣ್ತೇವೆ. ಪದ್ಮಪುರಾಣದಲ್ಲಿರುವಂತಹ 6 ಅಧ್ಯಾಯಗಳನ್ನು ಅಲ್ಲಿ ಏನು ದೇವಾದಿಗಳು ಬರ್ತಾರೆ ಸುಧಾಕುಂಭವನ್ನು ಹಿಡಿದು. ಯಾಕೆ ಈ ಪರೀಕ್ಷಿತ ಇಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದಾನೆ, ಆನಂದದಿಂದ ಕೇಳ್ತಾ ಇದ್ದಾನೆ, ರೋಮಾಂಚಗೊಳ್ತಾನೆ, ಆನಂದಾಶ್ರುಗಳು ಈ ರೀತಿಯಲ್ಲೆಲ್ಲ ಅವನನ್ನು ಕಾಣುವಾಗ ಅವರಿಗೆ ಸಂಶಯವಾಗ್ತದೆ. ಇದು ಯಾವುದೋ ಒಂದು ಅಮೃತಕ್ಕಿಂತಲೂ ವಿಶೇಷವಾದದ್ದು ಅಂತ ತಿಳ್ಕೊಳ್ತಾರೆ ಅವರು. 7 ದಿನದ ಆ ಕಾಲಘಟ್ಟವನ್ನು ಈ ರೀತಿಯಲ್ಲಿ ಶುಕ ಅವನಿಗೆ ಉಪದೇಶಿಸ್ತಾ ಇರುವಾಗ ಅದನ್ನು ಏನು ಅದನ್ನು ಪುಣ್ಯವಾಗಿಸ್ಲಿಕ್ಕೆ ಆ 7 ದಿನಗಳನ್ನು ಆಗ ಶುಕ ಹೇಳ್ತಾನೆ ಏನು, ಪರೀಕ್ಷಿತೆ ಕಥಾವಕ್ತು ಸಭಾಯಾಂ ಸಂಸ್ಥಿತೇ ಶುಕೆ ಸುಧಾಕುಂಭಂ ಗೃಹೀತ್ವೈವ ದೇವಾಸ್ತತ್ರ ಸಮಾಗಮನ ಅಂತ ಅಲ್ಲಿಗೆ ಬರ್ತಾರೆ. ಆ ಸುಧಾಕುಂಭವನ್ನು ಹಿಡ್ಕೊಂಡು ಬರ್ತಾರೆ. ಈ ಸುಧಾಕುಂಭವನ್ನು ಶುಕನಿಗೆ ಕೊಟ್ಟು ಶುಕನಿಂದ ಆ ಭಾಗವತವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿ, ದೇವಾದಿಗಳಿಗೆ ಭಾಗವತ ಇಲ್ಲ, ನಮಗೆ ಮರ್ತ್ಯರಿಗೆ ಮಾತ್ರ ಇರುವುದು, ಭೂಮಿಯಲ್ಲಿ ಮಾತ್ರ ಇರುವುದು. ಆ ಧನ್ಯವಾದಂತಹ ಭಾಗ್ಯವನ್ನು ನಾವು ಪಡ್ಕೊಂಡಿದ್ದೇವೆ. ಯಾವತ್ತು ದೇವಾದಿಗಳಿಗೆ ಸುಖಭೋಗ ಮಾತ್ರ ಇರುವುದು, ನಮಗೆ ಹಾಗಲ್ಲ. ದುಃಖಗಳು ಉಂಟು, ಅದರ ಎಡೆಯಲ್ಲಿ ಸುಖಗಳುಂಟು. ಅದರ ಎಡೆಯಲ್ಲಿ ಭಾಗವತದಂತಹ ಮಹಾಪುರಾಣಗಳನ್ನು ನಮ್ಮ ಮನಸ್ಸನ್ನು ಸಂತೋಷಗೊಳಿಸಲಿಕ್ಕೆ, ಮನಸ್ಸಿನಲ್ಲಿ ಆ ಆನಂದವನ್ನು ಅನುಭವಿಸಲಿಕ್ಕೆ ನಮಗೆ ಸಾಧ್ಯ. ಅವರಿಗೆ ಹಾಗೆ ಅಲ್ಲ, ನಿರಂತರವಾದ ಸುಖಭೋಗಗಳು ಮಾತ್ರ ಅವರಿಗಿರುವುದು. ಅದಕ್ಕೆ ಬೇರೆ ಯಾವುದೇ ರೀತಿಯ ಏನು ವಿಕಾರಗಳಿಲ್ಲ ಅಂತ. ನಮ್ಮ ಈ ಜೀವನ ಉಂಟಲ್ಲ, ಮನುಷ್ಯನಾಗಿರುವಂತಹ ನಮ್ಮ ಜನ್ಮ ಅದು ಸಾರ್ಥಕವಾಗುವುದು ಹೀಗಿದ್ದಂತಹ ವಿಷಯಗಳನ್ನು ನಾವು ಸಮೀಪಿಸುವಾಗ ಮಾತ್ರ. ಹಾಗೆ ಆ ಸುಧಾಕುಂಭವನ್ನು ಕೇಳುವಾಗ ಹೇಳ್ತಾನೆ, ಸ್ವಕಾರ್ಯ ಕುಶಲಾಹ ಸುರಾಹ, ಸ್ವಕಾರ್ಯ ಸ್ವಾರ್ಥಮತಿಗಳಾಗಿರ್ತಾರೆ ದೇವಾದಿಗಳು ಅಂತ. ಅವರು ಸುಧಾಕುಂಭವನ್ನು ಹಿಡಿದು ಬಂದು ಪರೀಕ್ಷಿತನಿಗೆ ಕೊಡುವಂತಹ ಭಾಗವತವನ್ನು ಕೊಂಡೋಗಿ ಇರ್ತಿದ್ರೆ ನಮ್ಗೆ ಇವತ್ತು ಇಲ್ಲ, ಶುಕ ಕೊಟ್ಟಿರ್ತಿದ್ರೆ ನಮ್ಗೆ ಇವತ್ತು ಭಾಗವತ ಇಲ್ಲ. ಹಾಗೆ ಮುಂದೆ ಆ ದೇವಾದಿಗಳಲ್ಲಿ ಕೇಳ್ತಾನೆ ಯಾರು ಶುಕ, ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್ ಅಂತ. ಈ ಸುಧಾಕುಂಭ ಎಲ್ಲಿ, ಈ ಭಾಗವತ ಎಲ್ಲಿ ಹೇಳಿ ಅವರನ್ನು ಕಳುಹಿಸಿ ಕೊಡ್ತಾನೆ. ಹಾಗೆ ಮುಂದೆ ಹೇಳ್ತದೆ, ಅದೇ ಮಹಾತ್ಮದಲ್ಲಿ ಮುಂದೆ ಹೇಳ್ತದೆ, ಕಾಲ ವ್ಯಾಳ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಈರೇಣ ಭಾಷಿತಂ ಅಂತ. ಕಲಿಯುಗಕ್ಕಾಗಿದ್ದದ್ದು ಭಾಗವತ. ಕಲಿಯುಗದ ಮನುಷ್ಯನ ಏನು ಎಲ್ಲ ರೀತಿಯಲ್ಲಿರುವಂತಹ ದುರಿತಗಳನ್ನು ದೂರ ಮಾಡಿ ಅವನನ್ನ ಉತ್ಕರ್ಷೆಗೆ ಇರುವಂತಹ ಶಾಸ್ತ್ರ ಗ್ರಂಥ ಮಹಾಪುರಾಣ. ಅದನ್ನು ಹೇಳ್ತದೆ ಇಲ್ಲಿ, ಕಲವು ಈರೇಣ ಭಾಷಿತಂ, ಶುಕನಿಂದ ಹೇಳಲ್ಪಟ್ಟದ್ದು ಅಂತ. ಹಾಗೆ ಕಾಲವೆಂಬ ಸರ್ಪದ ತುತ್ತಾಗಿ ಭವಿಸಬೇಕಾಗಿದ್ದಂತಹ ಆ ದುರಿತದಿಂದ ಮುಕ್ತನಾಗಲು ಕಲಿಯುಗದಲ್ಲಿ ಮನುಷ್ಯನಿಗೆ ಒಂದೇ ದಾರಿ, ಶ್ರೀ ಶುಕ ಮುಖಾರವಿಂದದಿಂದ ಹೊರಹೊಮ್ಮಿ ಬಂದಂತಹ ಆ ಭಾಗವತ ಕಥಾಮೃತ. ಅದೇ ನಾವು ಇವತ್ತು ನಮ್ಮ ಕೈಯಲ್ಲಿ ಹಿಡಿದು ನಾವು ಏನು ಪ್ರತ್ಯಕ್ಷ ಕೃಷ್ಣನಾಗಿಯೇ ಇರುವಂಥದ್ದು, ಅದನ್ನು ನಾವು ಏನು ಅಭ್ಯಾಸ ಮಾಡ್ತಾ ಇರುವುದು. ಹಾಗೆ ಆ ಶಾಸ್ತ್ರ ಗ್ರಂಥ ಅದನ್ನು ಅಲ್ಲಿ ಮತ್ತು ಸಹ ಹೇಳ್ತದೆ ಮಹಾತ್ಮ್ಯದಲ್ಲಿ, ಅಲಂ ವ್ರತೈಹಿ ಅಲಂ ತೀರ್ಥೈಹಿ ಅಲಂ ಯಾಗೈಹಿ ಅಲಂ ಮಖೈಹಿ ಅಲಂ ಜ್ಞಾನ ಕಥಾಲಾಪೈಹಿ ಭಕ್ತಿರೇಕೈವ ಮುಕ್ತಿದ ಅಂತ. ಏನೂ ಬೇಡ, ಈ ಒಂದೊಂದು ಶ್ಲೋಕಗಳು ಸಾಕು ನಮಗೆ. ಭಾಗವತವನ್ನೂ ಬೇಡ, ನಾಮಾರ್ಚನೆಯನ್ನು ಮಾಡಿಕೊಂಡು ಪರಮಾತ್ಮನನ್ನು ನಿರಂತರವಾಗಿ ಸಮರ್ಪಣೆಯಾಗಿದ್ದುಕೊಂಡು ಈ ಯಾವುದೇ ವಿಷಯಗಳು ಬೇಡ ಅಂತ ಅರ್ಥ. ಬೇಡ, ಯಾಗಗಳು ಬೇಡ, ಮಖಗಳು ಬೇಡ, ಯಾವುದೂ ಬೇಡ. ಹೀಗಿದ್ದಂತಹ ನಾಮಸ್ಮರಣೆಯನ್ನು ಮಾತ್ರ ಕಲಿಕಾಲಕ್ಕೆ ಹೇಳಿರ್ತದೆ. ಒಂದೊಂದು ಯುಗದಲ್ಲಿಯೂ ಹೇಳಿರುವಂತಹ ಒಂದೊಂದು ವಿಷಯಗಳನ್ನು ನೋಡಿಕೊಂಡ್ರೆ ಕಲಿಯುಗದಲ್ಲಿ ಬಹಳ ಸುಲಭವಾಗಿರ್ತದೆ ಅಂತ ಅರ್ಥ. ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಅದು ಆಗ್ತಾ ಇಲ್ಲ ಮನುಷ್ಯನಿಗೆ, ಅದನ್ನು ಹೇಳ್ತದೆ. ಮುಂದೆ ಹೇಳ್ತದೆ ಮತ್ತೊಂದು ಶ್ಲೋಕದಲ್ಲಿ, ಮಹಾತ್ಮ್ಯದಲ್ಲಿ ಮತ್ತೊಂದು ಭಾಗವತವನ್ನು ಹೊಗಳಿಸುವಂತಹ ಆ ಒಂದೊಂದು ಶ್ಲೋಕಗಳನ್ನು ಸ್ವಲ್ಪ ಹೇಳಿದೆ ಅಂತ ಮಾತ್ರ. ಅಸಾರೇ ಸಂಸಾರೇ ವಿಷಯ ವಿಷ ಸಂಕಾಕುಲಧಿಜಃ ಕ್ಷಣಾರ್ಥಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ಅತುಲ ಸುಧಾಂ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಥೆ ಕುತ್ಸಿತ ಕಥೆ
ಪರೀಕ್ಷಿತ್ ಸಾಕ್ಷಿ ಯತ್ ಶ್ರವಣಗತ ಮುಕ್ತ್ಯುಕ್ತಿ ಕಥನೆ ಹೇಳಿಕೊಳ್ತಾರೆ. ಅಸಾರೇ ಸಂಸಾರೇ ವಿಷಯಗಳೆಂಬ ವಿಷ ಸಂಗಾಕುಲಧಿಯ ಕ್ಷಣಾರ್ಥಂ ಕ್ಷೇಮಾರ್ಥಂ, ಕ್ಷಣಾರ್ಥವಾದರೂ ನೀನು ಈ ಕ್ಷೇಮಾರ್ಥವಾಗಿ ಏನು ಪಿಬತ ಶುಕಗಾಥ ಅತುಲ ಸುಧಾಂತ, ಒಂದು ಕ್ಷಣವಾದರೂ ನೀನು ಈ ಶುಕಗಾಥೆಯನ್ನು ಪಾನ ಮಾಡುವಂತ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಒಂದು ಕ್ಷಣವಾದರೂ ಅದನ್ನು ಸೇವಿಸ್ಲಿಕ್ಕೆ ಸಾಧ್ಯವಾದ್ರೆ ಅದು ಸಾಕು ನಮ್ಮ ಮುಕ್ತಿಗಿರುವಂತಹ ಮುಕ್ತಿ ಕಥನೆ ಅಂತ ಅಲ್ಲಿ ಹೇಳ್ತದೆ ಮತ್ತೊಮ್ಮೆ. ಹಾಗೆ ಈ ರೀತಿಯಲ್ಲಿ ನಿಶ್ಚಯ ಮಾಡಿಕೊಂಡಂತಹ ಭಾಗವತ ಏನು ಸಾಗರವನ್ನು ದಾಟಲು, ಭವಸಾಗರವನ್ನು ದಾಟಲು ಈ ರೀತಿಯಲ್ಲಿ ಸಾಧ್ಯವಾಗಿರುವಂತಹ ಒಂದು ಮಹಾಪುರಾಣ ಅದನ್ನು ಹೇಳ್ತದೆ. ಮುಂದೆ ಹೇಳ್ತದೆ. ಹೀಗಿದ್ದಂತಹ ಹಲವಾರು ಶ್ಲೋಕಗಳನ್ನು ನಾವು ಕಾಣ್ತೇವೆ ಅಲ್ಲಿ. ಜನ್ಮಾಂತರೇ ಭವೇತ್ ಪುಣ್ಯಂ ತಥಾ ಭಾಗವತಂ ಲಭೇತ್ ಅಂತ ಆ ರೀತಿಯಲ್ಲಿ ಮತ್ತೆ ಸಹ ಹೇಳ್ತದೆ. ಹೀಗೆ ಮುಂದೆ ಈ ಏನು ಪ್ರಥಮ ಸ್ಕಂದದಲ್ಲಿ ಭಾಗವತದ ಮಹಾತ್ಮ್ಯವನ್ನು ಮುಗಿಸಿ ಮತ್ತೆ ಪ್ರಥಮ ಸ್ಕಂದವನ್ನು ನೋಡ್ತಿದ್ರೆ ನಾವು ಅಲ್ಲಿ ಕಾಣುವುದು ಒಂದೊಂದು ಏನು ಪ್ರಶ್ನೆಗಳನ್ನ. ಪ್ರಥಮ ಸ್ಕಂದದ 1ನೇ ಅಧ್ಯಾಯದಲ್ಲಿ ಪ್ರಶ್ನವಿಧಿ ಅಂತ ಅದನ್ನು ಹೇಳುವುದೇ ಹಾಗೆ. ಆ ಶೌನಕಾದಿಗಳು ನಡೆಸುವಂತಹ 1000 ವರ್ಷದ ಒಂದು ಸತ್ರದಲ್ಲಿ ಸೂತ ಅವರಿಗೆ ಕಥೆಗಳನ್ನು ಕೇಳಲಿಕ್ಕೆ ಇಷ್ಟ ಇರುವಂತಹ ಶೌನಕಾದಿಗಳು ಹೇಳಲಿಕ್ಕೆ ಏನು ಆ ಪಾಂಡಿತ್ಯವನ್ನು ಹೊಂದಿರುವಂತಹ ಸೂತ ಹೇಳ್ತಾ ಇರುವಾಗ ಅಲ್ಲಿ ಈ ರೀತಿಯಲ್ಲಿ ಆ ಮೊದಲನೇ ಅಧ್ಯಾಯದಲ್ಲಿ, ಭಾಗವತದ 1ನೇ ಅಧ್ಯಾಯದಲ್ಲಿ 6 ಪ್ರಶ್ನೆಗಳನ್ನು ಕೇಳುತ್ತಾರೆ. ಪ್ರಶ್ನೆಗಳನ್ನು ಬೇರೆ ಬೇರೆಯಾಗಿ ಇಲ್ಲಿ ಹೇಳಿದೆ, ಆದರೂ ಸಹ ಕೊನೆಯ ಪ್ರಶ್ನೆ ಏನು ಹೇಳಿ ಅದಕ್ಕೆ ಉತ್ತರವಾಗಿರುವುದು ಧರ್ಮ ಕಂ ಶರಣಂಗತಃ ಅಂತ ಅಲ್ಲಿ ಹೇಳ್ತಾರೆ. ಅವರು ಪರಮಾತ್ಮನ ಲೀಲೆಗಳೇನು ಅಂತ ಮತ್ತೆ ರಾಮನೊಂದಿಗೆ ಬಲರಾಮನೊಂದಿಗೆ ಇರುವಂತಹ ಪರಮಾತ್ಮನ ಲೀಲೆಗಳು ಹೀಗೆಲ್ಲ ವಿಸ್ತಾರವಾಗಿ ಕೇಳ್ತಾನೆ. ಮತ್ತೆ ಕಲಿಯುಗದಲ್ಲಿ ಯಾವುದು ನಾವು ಮಾಡಬೇಕಾದ ಕರ್ಮಗಳೇನು, ನಾವೇನು ಯಾವುದನ್ನು ಆಶ್ರಯಿಸಬೇಕು, ಹೀಗೆ ಇದನ್ನು ಹೇಳಿ ಆ ಅಧ್ಯಾಯವನ್ನು ಮುಗಿಸಿ ಮತ್ತೆ ಸೂತನು ಕೊಡುವಂತಹ ಉತ್ತರವಾಗಿರ್ತದೆ ಅಲ್ಲಿ 1 ಮತ್ತು 1ನೇ ಸ್ಕಂದದಲ್ಲಿ. ಮತ್ತೆ ಕೊನೆಯಲ್ಲಿ ಕೊನೆಯಲ್ಲಿ ಅದರಲ್ಲಿ ಏನು ಪರೀಕ್ಷಿತನ ರಾಜ್ಯಭಾರವನ್ನು ಹೇಳ್ತದೆ, ಕಲಿ ನಿಗ್ರಹವನ್ನು ಹೇಳ್ತದೆ, ನಾರದನ ಪೂರ್ವಜನ್ಮವನ್ನು ಹೇಳ್ತದೆ, ಹಾಗೆ ಪರೀಕ್ಷಿತನಿಗೆ ವಿಪ್ರಶಾಪವನ್ನು ಹೇಳ್ತದೆ, ಹಾಗೆ ಗಂಗಾ ತೀರದಲ್ಲಿ ಪ್ರಾಯೋಪವೇಶವನ್ನು ಮಾಡಿಕೊಂಡು ಗರ್ಭಾಸನದಲ್ಲಿ ಕುಳಿತಿದ್ದಾನೆ ಅಲ್ಲಿಗೆ ಶುಕನ ಆಗಮನವನ್ನು ಸಹ ಹೇಳ್ತದೆ. ಆ ಯಾವ ಒಂದು ಸಂಕಲ್ಪವನ್ನು ಮಾಡಿ ಗರ್ಭಾಸನವನ್ನು ಹಾಕಿಕೊಂಡು ಋಷಿಮುನಿಗಳೆಲ್ಲ ಇದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ಕೇಳಲಿಕ್ಕೆ ಅಲ್ಲಿದ್ದ ಸಂದರ್ಭದಲ್ಲಿ ಎಲ್ಲರನ್ನು ಬದಿಯಲ್ಲಿ ಮಾಡಿ ಶುಕನ ಆಗಮನವಾಗ್ತದೆ. ಸಂಕಲ್ಪ ಮನಸ್ಸಿನಲ್ಲಿ ಮಾಡಿದ್ದಾನೆ ಪರೀಕ್ಷಿತ, ನನಗೆ ಭಾಗವತವನ್ನು ಕೇಳಬೇಕು ಅಂತ, ನಾನೇನು ಮಾಡಬೇಕು ಅಂತ ಹೇಳುವುದನ್ನು ತಿಳಿಬೇಕು ಅಂತ. ಅದಕ್ಕೆ ಅರ್ಹನಾದಂತಹ ವ್ಯಕ್ತಿ ಆ ಪರಮ ಗುರುವಾಗಿರುವಂತಹ ಶುಕಾಚಾರ್ಯನ ಆಗಮನವಾಗ್ತದೆ ಅಲ್ಲಿಗೆ. ಹಾಗೆ ಭಾಗವತವನ್ನು ಅಲ್ಲಿ ಶುಕರು ಪರೀಕ್ಷಿತನಿಗೆ ಹೇಳಿಕೊಡ್ತಾರೆ, ಆ ಉಪದೇಶವನ್ನು ಮಾಡ್ತಾರೆ. ಶುಕನ ಆಗಮನವನ್ನೆಲ್ಲ ತುಂಬಾ ಶ್ಲೋಕಗಳಿಂದ ಹೋಗ್ತಾ ಇಲ್ಲ, ಅಲ್ಲಿ ವಿಶೇಷವಾದಂತಹ ಶ್ಲೋಕಗಳನ್ನೆಲ್ಲ ನೀವು ಭಾಗವತವನ್ನು ಅಭ್ಯಾಸ ಮಾಡುವವರು ಇರ್ಬೋದು, ಇದರಲ್ಲಿ ಅವರಿಗೆ ಅದನ್ನು ಆ ಸಂದರ್ಭದಲ್ಲಿ ನೋಡುವ. ಹೀಗೆ ಶೌನಕಾದಿಗಳು ಮತ್ತೆ 2ನೇ ಸ್ಕಂದಕ್ಕೆ ಹೋದರೆ ಅಲ್ಲಿ ಸೂತರು ಪರೀಕ್ಷಿತನಿಗೆ ಈ ರೀತಿಯಲ್ಲಿ ಶುಕನು ಕೊಡುವಂತಹ ಪ್ರಶ್ನೆ, ಅದೇ ಉತ್ತರವು ಶುಕ ಮತ್ತು ಸಂವಾದ, ಯಾರು ಪರೀಕ್ಷಿತನಾಗಿರುವಂತಹ ಸಂವಾದದಲ್ಲಿರುವಂತಹ ಅದನ್ನೇ ಹೇಳ್ತಾರೆ ಅಲ್ಲಿ. ಮುಂದೆ ಪರೀಕ್ಷಿತನಿಗೆ ಮತ್ತೆ ಅಲ್ಲಿ ಮಹಾಪುರಾಣದ ಲಕ್ಷಣಗಳನ್ನೆಲ್ಲ ಅಲ್ಲಿ ಹೇಳ್ತಾರೆ. 2ನೇ ಸ್ಕಂದದಲ್ಲಿ ಚತುಶ್ಲೋಕಿ ಹೇಳ್ತದೆ ಅದರಲ್ಲಿ, ಮತ್ತೆ ಮಹಾಪುರಾಣದ ಲಕ್ಷಣಗಳನ್ನು ಹೇಳ್ತದೆ. ಹೀಗೆ ಹೇಳ್ತಾ ಹೋದ್ರೆ ಪ್ರಥಮ ಸ್ಕಂದದಲ್ಲಿ ಭೀಷ್ಮ ಸ್ತುತಿ, ಕುಂತಿ ಸ್ತುತಿ, ಇದೆಲ್ಲ ವಿಶೇಷವಾದಂತಹ ಭಾಗಗಳು ಅದೆಲ್ಲ ಬರ್ತದೆ. ಹೀಗೆ ಆ ದಶಲಕ್ಷಣಗಳನ್ನು ಹೇಳ್ತದೆ ಅಲ್ಲಿ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯ ಮನ್ವಂತರ ಈಶಾನು ಕಥಾ ನಿರೋಧೋ ಮುಕ್ತಿರಾಶ್ರಯ ಅಂತ. ಹಾಗೆ 12 ಸ್ಕಂದಗಳ ಲಕ್ಷಣಗಳನ್ನು ಹೇಳ್ತದೆ. 3ನೇ ಸ್ಕಂದ ಸರ್ಗ ಅಂತ. ಹಾಗೆ ಒಂದೊಂದೇ ವಿಷಯಗಳನ್ನು ಹೇಳ್ತದೆ. ಆ ರೀತಿಯಲ್ಲಿ ಏನು ಸೃಷ್ಟಿ ಲಕ್ಷಣದೊಂದಿಗೆ 3ನೇ ಸ್ಕಂದ ವಿದುರೋದ್ಧವ ಸಂವಾದ, ಮಹಾತ್ಮರುಗಳ ಭಾಗವತೋತ್ತಮರ ಸಂವಾದಗಳು ಅಲ್ಲಲ್ಲಿ ಕಾಣ್ತಾ ಇರುವುದು. ಇಲ್ಲಿ ಅಂತೂ ಮೈತ್ರೇಯ ಸಂವಾದ, ಇದರ ಮೈತ್ರೇಯ ಸಂವಾದ, ಇದರ ಉದ್ಧವ ಸಂವಾದ, ಇದನ್ನೆಲ್ಲ ನಾವು ಕಾಣ್ತೇವೆ. ಹಾಗೆ ಪಾಂಡವರ ಕೃಷ್ಣ ಭಕ್ತನಾದಂತಹ ಉದ್ಧವರು ಮತ್ತು ವಿದುರನ ಸಂವಾದ, ಪಾಂಡವರ ಕುರಿತು ಕೃಷ್ಣನಲ್ಲಿ ಕೇಳ್ತಾನೆ ವಿದುರ. ಹಾಗೆಲ್ಲ ವಿಶೇಷವಾದಂತಹ ವಿಷಯಗಳನ್ನು ಹೀಗೆ ನೋಡ್ತಾ ಹೋಗ್ಬೋದು. ಸ್ವಲ್ಪ ಸ್ಪರ್ಶ ಮಾಡ್ತಾ ಹೋಗ ಹೊತ್ತಿನ ಇದನ್ನು ಸಹ ನೋಡಿಕೊಳ್ಬೇಕಾಗ್ತದೆ. ಆದ್ರಿಂದ ಮುಂದೆ ಬ್ರಹ್ಮನ ಸೃಷ್ಟಿಗಳನ್ನೆಲ್ಲ ಹೇಳ್ತದೆ.
ಎರಡನೆಯದ್ದು ವಿಶೇಷ ಸೃಷ್ಟಿಗಳನ್ನು ಹೇಳ್ತದೆ. 4ನೇ ಸ್ಕಂದದಲ್ಲಿ ಏನು ಆ ವಿಷಯಗಳನ್ನು ಸಹ ಹೇಳ್ತದೆ. ಅದನ್ನೆಲ್ಲ ಹೇಳ್ತಾ ಇರುವಾಗ ನಮಗೆ ಸಮಯದ ಅಭಾವ ಇದ್ದದ್ರಿಂದ ಮುಂದೆ ಏನು ಮುಂದೆ ಚತುರ್ಥ ಸ್ಕಂದದಲ್ಲಿ ವಿಸರ್ಗ ಲಕ್ಷಣ ಅಂತ ಹೇಳಿದೆ ಅಲ್ಲ, ಹಾಗೆ ಪೃಥು ಚರಿತೆಯನ್ನು ಹೇಳ್ತದೆ. ಆದಿರಾಜನಾದಂತಹ ಪೃಥ್ವಿನ ಚರಿತ್ರೆಯನ್ನು ಹೇಳ್ತದೆ. ಮುಂದೆ ಪುರಂಜನೋಪಾಖ್ಯಾನವನ್ನು ಹೇಳ್ತದೆ. ದಕ್ಷಯಾಗ ಚರಿತ್ರೆಯನ್ನು ಹೇಳ್ತದೆ ಅದರಲ್ಲಿ. ಹಾಗೆ ಪಂಚಮ ಸ್ಕಂದದಲ್ಲಿ ಉತ್ತಾನಪಾದನ ನಂತರ ಇನ್ನು ಪ್ರಿಯವ್ರತನ ಚರಿತ್ರೆಯನ್ನು ಹೇಳ್ತದೆ. ಪ್ರಿಯವ್ರತ ಏನು ಆತ್ಮಾರಾಮನಾಗಿದ್ದಂತಹ ಪ್ರಿಯವ್ರತನ ಚರಿತ್ರೆಯನ್ನು ಹೇಳ್ತದೆ. ಭರತವಂಶ ಅದರ ಕುರಿತು ಹೇಳ್ತದೆ. ಭೂಗೋಳ ವರ್ಣನೆ ಪಂಚಮ ಸ್ಕಂದದಲ್ಲಿ, ಸ್ಥಾನ ಅಂತ ಹೇಳುವಂತಹ ಲಕ್ಷಣ. ಹಾಗೆ ಮುಂದೆ ಪಂಚಮದಲ್ಲಿ ಹೇಳುವಂತಹ ಪ್ರಿಯವ್ರತ ಚರಿತ್ರೆಯೊಂದಿಗೆ ಮುಂದೆ ಹೇಳುವಂತಹ ತತ್ವೋಪದೇಶಗಳು ಎಲ್ಲ ಉಂಟಲ್ಲಿ. ಭರತನ ತತ್ವೋಪದೇಶಗಳು, ಭರತನ ಜನ್ಮವನ್ನೆಲ್ಲ ಹೇಳ್ತದೆ ಅಲ್ಲಿ. ಜಡಭರತನಾಗಿ ಉಪದೇಶ ಎಲ್ಲ ಹೇಳ್ತದೆ ಅಲ್ಲಿ. ಹಾಗೆ ಪಂಚಮ ಸ್ಕಂದದಲ್ಲಿ ಭೂಗೋಳ ವರ್ಣನೆ, ಜ್ಯೋತಿರ್ಗೋಳಗಳ ವರ್ಣನೆ, ಹೀಗೆ ಹಲವಾರು ವಿಷಯಗಳ ಕುರಿತು ಎಲ್ಲವನ್ನು ಅದರಲ್ಲಿ ಹೇಳ್ತದೆ. ಮುಂದೆ 6ನೇ ಸ್ಕಂದದಲ್ಲಿ ನಾರಾಯಣ ಕವಚ, ಇದು ಮಾತ್ರ ವಿಶೇಷವಾದಂತಹ ಒಂದು ವಿಷಯವಾಗಿದ್ದರಿಂದ ಇಲ್ಲಿ ವಿಶ್ವರೂಪನಿಂದ ದೇವೇಂದ್ರನಿಗೆ ಉಪದೇಶಿಸಲ್ಪಟ್ಟ, ದೇವಾದಿಗಳಿಗೆ ಉಪದೇಶಿಸಲ್ಪಟ್ಟಂತಹ ನಾರಾಯಣ ಕವಚ 6ಠ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಮಂತ್ರಸ್ವರೂಪದಲ್ಲಿ ಇರುವಂಥದ್ದು. ಭಾಗವತದ ಎಲ್ಲ ಸ್ತುತಿಗಳಲ್ಲಿ ತಿಲಕಪ್ರಾಯವಾಗಿರುವಂತಹ ಒಂದು ನಾರಾಯಣ ಕವಚ ಸ್ಮರಣೆ, ಅದನ್ನು ನಿತ್ಯೋಪಾಸನೆಯನ್ನು ಮಾಡಲಿಕ್ಕೆ ಯೋಗ್ಯವಾದಂತಹ ಒಂದು ಭಾಗ. ಮುಂದೆ ಅದನ್ನು ಹೇಳಿ ಮುಂದೆ 7ನೇ ಸ್ಕಂದದಲ್ಲಿ ಅಂತ ಹೇಳುವಂತಹ ಲಕ್ಷಣ, ಅಲ್ಲಿ ಸಹ ಹಾಗೆ ನರಸಿಂಹಾವತಾರವನ್ನು ಹೇಳ್ತದೆ. ಪರಮಾತ್ಮನ ವಿಶೇಷವಾದಂತಹ ನರಸಿಂಹಾವತಾರ ವರ್ಣನೆಯನ್ನು ಹೇಳ್ತದೆ. ಅಲ್ಲಿ ಏನು ಪ್ರಹ್ಲಾದನಿಂದ ಆ ಹಿರಣ್ಯಕಶಿಪುವಿಗೆ ನವಧಾ ಭಕ್ತಿಯನ್ನು ಸಹ ಉಪದೇಶ ಮಾಡ್ತಾನೆ, ಅದನ್ನು ಸಹ ಹೇಳ್ತದೆ. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ. ಇದೆಲ್ಲ ಆ ಹಿರಣ್ಯಕಶಿಪುವಿನ ಯಾವುದೇ ರೀತಿಯಲ್ಲಿ ಆ ಬುದ್ಧಿಗೆ ಹೋಗುವುದಿಲ್ಲ. ಇಲ್ಲದಿದ್ರೆ ಆಗಲಾದ್ರೂ ಅವನಿಗೆ ಪರಮಾತ್ಮನ ಕೃಪೆ ಉಂಟಾಗ್ತಿತ್ತು. ಹೀಗೆ ಮುಂದೆ 8ನೇ ಸ್ಕಂದದಲ್ಲಿ ವಿಶೇಷವಾದಂತಹ ಗಜೇಂದ್ರ ಮೋಕ್ಷ ಕಥೆ, ಇದು ನಮ್ಮನ್ನು ಹೇಳುವಂತಹ ಕಥೆ, ನಮ್ಮ ಜೀವನವನ್ನು ಹೇಳುವಂತ ಒಂದು ಕಥೆಯಾಗಿರ್ತದೆ. ವಿಷಯಗಳನ್ನು ಹೇಳ್ತಾ ಇಲ್ಲ. ಹಾಗೆ ಈ ರೀತಿಯಲ್ಲಿ ಪರಿಪೂರ್ಣವಾಗಿ ಮುಂದೆ ಏನು ಪರಮಾತ್ಮನಲ್ಲಿ ಸಮರ್ಪಿಸಿದಂತಹ ಗಜೇಂದ್ರನಿಗೆ ಸಿಕ್ಕುವ ಇದನ್ನೆಲ್ಲ ನಾವು ಕಾಣ್ತೇವೆ ಅಲ್ಲಿ. ಹಾಗೆ ಮುಂದೆ 9ರಲ್ಲಿ ಹಾಗೆ ಒಂದೊಂದೇ ವಿಷಯಗಳನ್ನು ಹೇಳಿ 10ನೇ ಸ್ಕಂದದಲ್ಲಿ ಪರಮಾತ್ಮನ ಕೃಷ್ಣಾವತಾರವನ್ನು ಹೇಳ್ತದೆ. ನಿರೋಧ ಅಂತ ಹೇಳುವುದು ಅದರ ಲಕ್ಷಣ. ಮನ್ವಂತರಗಳನ್ನು ಹೇಳಿತು 9ರಲ್ಲಿ. ಆ ರೀತಿಯಲ್ಲಿ ನಿರೋಧ ಅಂತ ಹೇಳುವ ಲಕ್ಷಣದೊಂದಿಗೆ ಪರಮಾತ್ಮನ ಅವತಾರವನ್ನು ಹೇಳ್ತದೆ. ಅದು ಸಹ ವಿಶೇಷವಾದಂತಹ ಯದುವಂಶೋದ್ಧಾರವನ್ನು ಎಲ್ಲ ಪರಮಾತ್ಮ ಮಾಡುವಂತಹ ಭಾಗ, ಅದನ್ನೆಲ್ಲ ಹೇಳ್ತದೆ. ಹೀಗೆ 11 ಇನ್ನು ಪರಮಾತ್ಮನ 90 ಅಧ್ಯಾಯಗಳಿರುವಂತಹ ದಶಮಸ್ಕಂದವನ್ನು ಮುಗಿಸಿದ್ರೆ ಪರಿಪೂರ್ಣವಾಗಿ ಆನಂದದಲ್ಲಿ ಹಾರಾಡಿಕೊಂಡಿರುವಂತಹ, ಅದರಲ್ಲಿ ಮುಳುಗಿ ತೇಲಾಡ್ತಾ ಇರುವಂತಹ ನಮ್ಮನ್ನು ಮತ್ತೆ ಮುಕ್ತಿಯ ದಾರಿಗೆ ಅಲ್ಲಿಗೆ ಏನೋ ಒಂದು ತತ್ವೋಪದೇಶದ ಯಾವುದೇ ರೀತಿಯ ಏನೋ ಇಲ್ಲದೆ ಮುಕ್ತಿಗಾಗಿರುವಂತಹ ದಾರಿಯನ್ನು, ಅದರಲ್ಲಿ ಮುಕ್ತಿ ಅಂತ ಸ್ಕಂದದ ಹೆಸರೇ ಹಾಗೆ. ಏಕಾದಶವನ್ನು ವಿಶೇಷವಾದಂತಹ ಭಾಗ. ಹಾಗೆ 12ನೇ ಅಧ್ಯಾಯದಲ್ಲಿ ಇದಕ್ಕೆಲ್ಲ ಏನು ಮುಕ್ತಿಗಾಗಿರುವಂತಹ ಇದನ್ನೆಲ್ಲ ಇಟ್ಟುಕೊಂಡು ಪರೀಕ್ಷಿತನನ್ನು ಆ ದೇಹತ್ಯಾಗಕ್ಕೆ ಪ್ರಾಪ್ತನಾಗಿಸ್ತಾನೆ ಶುಕ, ಅದನ್ನು ಹೇಳ್ತದೆ 12ನೇ ಸ್ಕಂದದಲ್ಲಿ. ಮತ್ತೆ ಅದರಲ್ಲಿ 12ನೇ ಅಧ್ಯಾಯದಲ್ಲಿ, ಕೊನೆಯ ಸ್ಕಂದದ 12ನೇ ಅಧ್ಯಾಯದಲ್ಲಿ ಸ್ಕಂದಾರ್ಥ ನಿರೂಪಣವಾಗಿ 12 ಸ್ಕಂದಗಳ ಅರ್ಥವನ್ನು ಸಹ ಹೇಳುವಂತಹ ಒಂದು ಭಾಗವನ್ನು ಹಲವಾರು ಪ್ರಕರಣಗಳೊಂದಿಗೆ, ಹಲವಾರು ಸ್ತುತಿಗಳೊಂದಿಗೆ ಇರುವಂತಹ ಭಾಗವತ ಮಹಾಕಾವ್ಯ, ಪುರಾಣ, ಕಾವ್ಯ ಅಲ್ಲ ಪುರಾಣ. ಅದನ್ನು ನಾವು ಏನು ಅಂತ ಒಂದೇ ತಿಳ್ಕೊಳ್ಬೇಕಾದ್ದು, ಅದರಲ್ಲಿ ಏನಂತ ಈ ಭಕ್ತಿಗೆ ಪ್ರಾಧಾನ್ಯವನ್ನು ಕೊಟ್ಟುಕೊಂಡಿರುವಂಥದ್ದು. ಹಲವಾರು ರೀತಿಯಲ್ಲಿ ಭಕ್ತಿಗಳ ಕುರಿತು ಎಲ್ಲ ಹೇಳ್ತದೆ, ಸತ್ಸಂಗಗಳ ಕುರಿತು ಎಲ್ಲವನ್ನೂ ಭಾಗವತ ಹೇಳ್ತದೆ. ಈಗ ಈ ರೋಗಶಾಂತಿಯನ್ನು ಪಡ್ಕೊಂಡಂತಹ ಈ ಭಟ್ಟತಿರಿ, ರೋಗಶಾಂತಿಗಾಗಿ ಉಪದೇಶವನ್ನು ಪಡ್ಕೊಂಡಂತಹ ಭಟ್ಟತಿರಿ ಭಾಗವತವನ್ನು ಸಂಗ್ರಹಿಸಲಿಕ್ಕೆ ಸಂಕಲ್ಪ ಮಾಡ್ತಾರೆ. ಹಾಗೆ ಭಟ್ಟತಿರಿಯ ಭಾಗವತವನ್ನು ಸಂಗ್ರಹಿಸುವಂತಹ ಗುರುವಾಯರಿಗೆ ಬಂದು ಅಲ್ಲಿ ಭಜನಾ ರೂಪದಲ್ಲಿ ಇದ್ದುಕೊಂಡು ನಾರಾಯಣೀಯ ಅಂತ ಹೇಳುವಂತಹ ಭಕ್ತಿ ಪ್ರಧಾನ ಕಾವ್ಯವನ್ನು ರಚನೆ ಮಾಡ್ತಾರೆ. ಅದನ್ನು ಹೇಳ್ತದೆ ಅಲ್ಲಿ. ದ್ವೇಧಾ ನಾರಾಯಣೀಯ ಅಂತ ಹೇಳಿದ್ರೆ ನಾರಾಯಣನ ಚರಿತ್ರೆಯನ್ನು ನಾರಾಯಣನಿಂದ ದ್ವೇಧಾ ನಾರಾಯಣೀಯ ಅಂತ ಅವರೇ ಹೇಳ್ತಾರೆ ಕೊನೆಯಲ್ಲಿ. ಆ ರೀತಿಯಲ್ಲಿ ನಾರಾಯಣನ ಚರಿತ್ರೆಯನ್ನು ನಾರಾಯಣನಿಂದ ರಚಿಸಲ್ಪಟ್ಟದ್ದು, ಅದೇ ನಾರಾಯಣೀಯ ಅಂತ.
ಆ ರೀತಿಯಲ್ಲಿ ಭಕ್ತಿ ಪ್ರಧಾನವಾದಂತಹ ಕೃಷ್ಣ ಭಕ್ತಿ ಇಂದ ತುಂಬಿರುವಂತಹ ಕಾವ್ಯ. ಹಾಗೆ ಅವರು ಆ ರೀತಿಯಲ್ಲಿ ಹಲವಾರು ಶ್ಲೋಕಗಳಿಂದ ಹೋಗುವಾಗ ಸಮಯದ ಪರಿಮಿತಿ ಉಂಟಾದ್ರಿಂದ ಇದು ಏನು ಅಂತ ಹೇಳಿದ್ರೆ ಅಲ್ಲಿ 18,000 ಶ್ಲೋಕಗಳಿರುವಂತಹ ಭಾಗವತವನ್ನು ಇಲ್ಲಿ 1035 ಶ್ಲೋಕಗಳು, 100 ದಶಕಗಳು, ಒಂದೊಂದು ದಶಕದಲ್ಲಿಯೂ 10 ಶ್ಲೋಕಗಳು. ಇದು ಹೇಗೆ ಅಂತ ಹೇಳಿದ್ರೆ ಋಗ್ವೇದದ ಸೂಕ್ತಗಳ ಮಂತ್ರಗಳ ಸಮೂಹದ ಹಾಗೆ ಆ ರೀತಿಯಲ್ಲಿ ಉಂಟು ಅಂತ ಪ್ರವಚನಕಾರರು ಹೇಳ್ತಾರೆ. ಋಗ್ವೇದವನ್ನು ಅಭ್ಯಸಿಸಿರುವವರಿಗೆ ಗೊತ್ತಿರಬಹುದು. ಆದ್ದರಿಂದ 10 ಶ್ಲೋಕಗಳು ಒಂದೊಂದು ದಶಕದಲ್ಲಿಯೂ ಸಹ, ಹಾಗೆ 100 ದಶಕಗಳು. ಇದನ್ನು ಒಂದೊಂದು ದಿನ ಒಂದೊಂದು ದಶಕದ ಹಾಗೆ ಅವರು ಅಲ್ಲಿ ಸಮರ್ಪಿಸುತ್ತಾರೆ. ಹಾಗೆ ಅದನ್ನು ಸಮರ್ಪಿಸಿ 100ನೇ ದಿನ ಅದನ್ನು ಸಮರ್ಪಿಸ್ತಾರೆ. ಅಲ್ಲಿ ಅದನ್ನು ಮುಂದೆ ಹೇಳ್ತದೆ. 100ನೇ ದಿವಸ ಆ ರಚನೆಯ ಕುರಿತು ಎಲ್ಲ ಹೇಳ್ತಾ ಹೋಗುವಾಗ ನಮಗೆ ಕಾಣಬಹುದು. 100ನೇ ದಿವಸ ಅವರು ರಚಿಸಿದ ಭಾಗವನ್ನೆಲ್ಲ ಪರಮಾತ್ಮ ದರ್ಶನವನ್ನು ಆಗ್ತದೆ ಅವರಿಗೆ. ಹೀಗೆ ಅಲ್ಲಿದ್ದು ಭಜನಾರೂಪದಲ್ಲಿ ಅದನ್ನು ಮುಂದೆ ಕೊಂಡೋದ್ರು. ಇದರ ರಚನೆಗೊಂದು ಅವರ ಪಾಂಡಿತ್ಯವನ್ನು ಕಾಣಬಹುದು. ಇದರ ಎಲ್ಲ ಭಾಗಗಳಲ್ಲಿಯೂ 25ಕ್ಕಿಂತಲೂ ಹೆಚ್ಚು ವೃತ್ತಗಳನ್ನು ಅವರು ಬಳಕೆ ಮಾಡಿದ್ದಾರೆ. ಇದರಲ್ಲಿ ಅವರ ಭಾಷಾ ಪಾಂಡಿತ್ಯವನ್ನು ಅಲ್ಲಲ್ಲಿ ಅವರ ಪ್ರಾಸಬದ್ಧವಾಗಿರುವಂತಹ ಶಬ್ದಗಳ ಬಳಕೆ, ಮತ್ತೆ ಹೆಚ್ಚಿನ ಒಂದು ಶಬ್ದಕ್ಕೆ ಹಲವಾರು ಅರ್ಥಗಳನ್ನು ಕೊಟ್ಟುಕೊಂಡು 2-3 ಅರ್ಥಗಳನ್ನು ಕೊಟ್ಟುಕೊಂಡು ಇರುವಂತಹ ಒಂದೇ ದಶಕದಲ್ಲಿ ಒಂದೇ ಶ್ಲೋಕದಲ್ಲಿ ಎಲ್ಲ ಹೀಗೆ ಇದ್ದ ವಿಚಾರಗಳನ್ನೆಲ್ಲ ನಾವು ಕಾಣ್ತೇವೆ. ಇದು ನಿತ್ಯ ಪಾರಾಯಣಕ್ಕೆ ಯೋಗ್ಯವಾದಂತಹ ಒಂದು ಭಕ್ತಿ ಕಾವ್ಯ. ಆಲಾಪನೆಗೂ ಹೋದು ಆಸಕ್ತಿ, ಅದರ ಆಲಾಪನೆಯ ಒಂದು ಸೌಶೀಲ್ಯತೆಯಿಂದ ಅದು ಹಾಗೆಯೂ ಸಹ ಉತ್ಕೃಷ್ಟವಾಗಿರ್ತದೆ. ಮುಂದೆ ಇದರ ರಚನೆಯ ಸಂಕ್ಷೇಪವನ್ನು ಹೇಳ್ತಾ ಹೋದ್ರೆ 9 ಸ್ಕಂದಗಳನ್ನು, 9ನೇ ಸ್ಕಂದದವರೆಗಿರುವ ಭಾಗವತದ ವಿಷಯಗಳನ್ನು 1ರಿಂದ 36ರವರೆಗಿನ ದಶಕಗಳಲ್ಲಿ ಯಾವತ್ತು ನಾರಾಯಣೀಯ ದಶಕ ರೂಪದಲ್ಲಿ ಇರುವುದು. ದಶಕ ರೂಪ ಒಂದೊಂದಕ್ಕೆ ಒಂದೊಂದು ಪರ್ವಗಳು ಮತ್ತೇನು ಅಧ್ಯಾಯಗಳು ಹೀಗೆ ಉಂಟಲ್ಲ, ಇದು ದಶಕ ರೂಪದಲ್ಲಿ. ಹಾಗೆ 36ರವರೆಗಿನ ದಶಕಗಳಲ್ಲಿ 10ನೇ ಸ್ಕಂದವನ್ನು, ದಶಮ ಸ್ಕಂದವನ್ನು 37ರಿಂದ 90ರವರೆಗಿರುವ ಅಧ್ಯಾಯಗಳಲ್ಲಿ ಕೃಷ್ಣ ಲೀಲೆಗಳನ್ನೆಲ್ಲ ತುಂಬಾ ಮನೋಜ್ಞವಾಗಿ ಅವರು ಇದರಲ್ಲಿ ಚಿತ್ರೀಕರಿಸಿದ್ದಾರೆ. 11ರಿಂದ 12ರವರೆಗಿರುವಂಥದ್ದನ್ನು 91ರಿಂದ 100ರವರೆಗೆ 11 ಹಾಗೂ 12 ಸ್ಕಂದ ಮುಗಿಸಿದ್ದಾರೆ. ಹಾಗೆ 100ನೇ ದಶಕದಲ್ಲಿ ಭಗವದ್ ದರ್ಶನವನ್ನು ಯಶಾದಿಪಾದ ವರ್ಣನೆಯನ್ನು ಮಾಡ್ತಾರೆ. ವಿಶೇಷವಾದದ್ದು ಆ ದಿನಕ್ಕೊಂದು ದಶಕದಂತೆ ಸಮರ್ಪಿಸಿದಂತಹ ಭಜನಾರೂಪದಲ್ಲಿ ಇದ್ದುಕೊಂಡು, ಭಜನಾರೂಪದಲ್ಲಿ ಅಂತ ಹೇಳಿದ್ರೆ ಅಲ್ಲಿಯೇ ಇದ್ದುಕೊಂಡು ದೇವಸ್ಥಾನದಲ್ಲಿಯೇ ಆ ಗರ್ಭಗುಡಿಯ ಮುಂದೆ ಇದ್ದು ಅಲ್ಲಿದ್ದು ರಚನೆ ಮಾಡಿದ್ರು. ಅಲ್ಲಿಯೇ ಅವರ ಎಲ್ಲ ಪರಮಾತ್ಮನ ಪ್ರಸಾದವನ್ನು ತಕೊಳ್ಳುವುದು, ಅಲ್ಲಿಯೇ ಎಲ್ಲ ವಿಚಾರಗಳು, ಅವರ ದಿನವೆಲ್ಲ ಅಲ್ಲಿಯೇ ರಾತ್ರಿಯಲ್ಲಿ ಎಲ್ಲಿಯಾದ್ರೂ ಒಂದು ಕಡೆ ಹೋಗಿ ಮಲ್ಕೊಂಡು ಈ ರಚನೆಯ ಭಾಗಗಳನ್ನು ಮುಂದುವರಿಸಿಕೊಂಡು ಆ ರೀತಿಯಲ್ಲಿ ಇದ್ದು ಅಂತ ಗ್ರಂಥಕಾರರು, ಪ್ರವಚನಕಾರರು ಎಲ್ಲ ಹೇಳ್ತಾರೆ. ಅದನ್ನು ಹೇಳ್ತಾ ಇದ್ದೇನೆ. ಬ್ರಹ್ಮಸ್ವರೂಪವಾದಂತಹ ವ್ರತಾಚರಣೆಯಿಂದ ಇದ್ದುಕೊಂಡು ಅಂತ ಅರ್ಥ ಅಲ್ಲಿ. ಹೀಗೆ ಬ್ರಹ್ಮಸ್ವರೂಪನಾದ ಪರಮಾತ್ಮನಲ್ಲಿ ಸಂವಾದ ರೂಪದಲ್ಲಿ, ಭಾಗವತದಲ್ಲಿ ನಾವು ಅಲ್ಲಲ್ಲಿ ಭಾಗವತೋತ್ತಮರ ಸಂವಾದವನ್ನು ಕಾಣ್ತೇವೆ. ಇಲ್ಲಿ ಹಾಗಲ್ಲ, ಪರಮಾತ್ಮನಲ್ಲಿಯೇ ಹೀಗೆ ಅಲ್ವೋ ನೀನು ಮಾಡಿದ್ದು, ಅಲ್ಲ ಹೀಗೆ ನೀನು ಯಾಕೆ ಇದಲ್ವೋ ಸರಿ, ಹೀಗೆ ಹೇಳಿಕೊಂಡು ಅಲ್ಲಲ್ಲಿ ನಾವು ಕಾಣ್ತೇವೆ. ಪರಮಾತ್ಮನನ್ನು ಸಂಬೋಧನೆ ಮಾಡಿಕೊಂಡು ಅವರು ಹೇಳುವಂತಹ ಭಾಗಗಳನ್ನು ನಾವು ಕಾಣ್ತೇವೆ. ಸೂಕ್ಷ್ಮವಾಗಿ ನೋಡಿದರೆ ಈ ರೀತಿಯ ವಿಷಯಗಳಲ್ಲಿ ನಾವು ಕಾಣ್ತೇವೆ. ಹೀಗೆ ರಚಿಸಿದಂತಹ ಗುರುವಾಯೂರಿನಲ್ಲಿ ನಾವು ಒಳ ಪ್ರವೇಶಿಸುವಾಗ ಎಡದ ಬದಿಯಲ್ಲಿರುವಂತಹ ಗೋಪುರದ ಮೇಲೆ ಈಗಲೂ ಸಹ ಆ ಒಂದು ಸ್ಮರಣೆಗೆ ಬೇಕಾಗಿ, ನಾರಾಯಣೀಯ ರಚನೆಯ ಸ್ಮರಣೆಗೆ ಬೇಕಾಗಿ ಇಲ್ಲಿ ಒಂದು ದೀಪವನ್ನು ಬೆಳಗಿಸುವಂತಹ ಸಂಪ್ರದಾಯ ಈಗಲೂ ಉಂಟು. ಆ ರೀತಿಯಲ್ಲಿ ಮುಂದೆ ಹೋಗ್ತದೆ. ಹೀಗೆ 100 ದಿನಗಳಿಂದ ನಾರಾಯಣೀಯವನ್ನು ಸಮರ್ಪಿಸಿದ್ರು. ಆ ದಿನವನ್ನು ಹೇಳ್ತದೆ 762ರಲ್ಲಿ, ಮಲಯಾಳ ವರ್ಷ 762ರಲ್ಲಿ ವೃಶ್ಚಿಕ ಮಾಸದ 28ನೇ ದಿನ. ಅದನ್ನು ಈಗ ಕೃಷ್ಣ ದ್ವಾದಶಿ ಅಂದು ಆ ದಿವಸ ಸಮರ್ಪಿಸಿದ್ರೆ ಅದರ ಸ್ಮರಣೆಗಾಗಿ ನಾರಾಯಣೀಯ ದಿನವನ್ನು ಈಗಲೂ ಸಹ ಗುರುವಾಯೂರು ದೇವಸ್ವಂ ಅಲ್ಲಿ ವಿಶೇಷವಾದ ಆಚರಣೆಗಳುಂಟು. ಅಲ್ಲಿ ಅದನ್ನು ನಾರಾಯಣೀಯವನ್ನು ಪಾರಾಯಣ ಮಾಡ್ತಾ ಸತ್ರಗಳನ್ನೆಲ್ಲ ನಡೆಸ್ತಾರೆ. ಆ ರೀತಿಯಲ್ಲಿ ಆ ದಿವಸವನ್ನು ಹೇಳ್ತದೆ. ಹಾಗೆ ಕೊನೆಯಲ್ಲಿ ಆ ಕಲಿದಿನ ಸಂಖ್ಯೆಯನ್ನು ಸಹ ಹೇಳ್ತದೆ. ಮುಂದೆ ಅವರ ರೋಗವು ಆ ಒಂದು ವಿಷಯದಿಂದಾಗಿ ರೋಗ ಮುಕ್ತರಾದರು ಅಂತೂ ಸಹ ಅಲ್ಲಿ ಹೇಳ್ತದೆ. ಮುಂದೆ ತಮ್ಮ 70ನೇ ವರ್ಷದಲ್ಲಿ ಅವರು ಇದು ಆರೋಗ್ಯ ಶಾಂತಿಗಾಗಿ ರಚಿಸಿದ ಕೃತಿಯಾದ್ರೆ ಅದು ಮತ್ತೊಂದು ಶ್ರೀಪಾದ ಸಪ್ತತಿ ಅಂತ 70 ಶ್ಲೋಕಗಳಿರುವಂತಹ ಒಂದು ದೇವಿ ಸ್ತುತಿ, ದೇವಿಯ ಪಾದವನ್ನು ಸ್ಮರಿಸ್ತಾ ಇರುವ ಒಂದು ಸ್ತೋತ್ರ
ಸ್ತೋತ್ರ ಕಾವ್ಯ ಅಂತ ಹೇಳ್ಬೋದು. ಅಷ್ಟು ಸಹ ಅದರ ಶ್ಲೋಕಗಳು ಹಾಗೆ ತುಂಬಾ ಮನೋಜ್ಞವಾಗಿ ತುಂಬಾ ಸುಂದರವಾಗಿರುವಂತಹ ಭಾಷಾ ಪಾಂಡಿತ್ಯವನ್ನು ಅದರಲ್ಲಿ ಪ್ರಯೋಗಿಸಿದ್ದಾರೆ ಅವರು. ಹಾಗೆ ಅದನ್ನು ಸಹ ಅಲ್ಲಿ ಸಮರ್ಪಿಸಿದ್ರು. 70ನೇ ವರ್ಷದಲ್ಲಿ ಅವರು 70 ಶ್ಲೋಕಗಳಿಂದ ಅದನ್ನು ಸಮರ್ಪಿಸಿದ್ರು. ಹಾಗೆ 86ನೇ ವರ್ಷದವರೆಗೆ ಅವರು ಆರೋಗ್ಯವಂತರಾಗಿ ಜೀವಿಸಿದ್ರು ಅಂತ ಗ್ರಂಥಕಾರರು ಹೇಳ್ತಾರೆ. ಹಾಗೆ ಸಂಕ್ಷೇಪವಾಗಿ ಅವರ ಇದನ್ನು ಹೇಳುವುದಿದ್ರೆ, ಸಂಕ್ಷೇಪ ಮಾಡುವಂತಹ ಅವರ ಪಾಂಡಿತ್ಯವನ್ನು ಹೇಳುವುದಿದ್ರೆ, ಇಲ್ಲಿ ಹೇಳಿತು ದಶಕಗಳನ್ನು ಸ್ಕಂಧಗಳನ್ನು ಹೇಳುತ್ತಾ, ಆದ್ರೆ ಭಾಗವತದ ಕೆಲವು ವಿಚಾರಗಳನ್ನು ಅವರು ತಮ್ಮಲ್ಲಿ ತಕ್ಕೊಳ್ಳಿಲ್ಲ ಅಂತ ಅರ್ಥ. ಹಲವಾರು ವಿಚಾರಗಳನ್ನು ಬೇಡ ಅಂತ ಇಟ್ರು ಅಂತ. ತತ್ವವಾಗಿ ಇರುವಂತಹ ವಿಚಾರಗಳನ್ನೆಲ್ಲ ಸೇರಿಸಿಕೊಂಡ್ರು, ಉಳಿದವುಗಳನ್ನು ಲೋಪ ಮಾಡಿದ್ರು. ಹಾಗೆ ಸ್ತುತಿಗಳನ್ನು ಬೇಡ ಅಂತ ಇಟ್ರು. ಭರತ ಚರಿತ್ರೆ ಕಾಣ್ತಾ ಇಲ್ಲ ಅದರಲ್ಲಿ, ಹಾಗೆ ರಂಜನೋಪಾಖ್ಯಾನವನ್ನು ಕಾಣ್ತಾ ಇಲ್ಲ, ಕಲ್ಕ್ಯಾವತಾರವನ್ನು ಇಲ್ಲ. ಹಾಗೆ ನಾರಾಯಣೀಯದಲ್ಲಿ ಇಲ್ಲದಿದ್ದಂತಹ ಭಾಗಗಳನ್ನು ಹೇಳ್ತಾ ಇದ್ದೇನೆ. ಪರಮಾತ್ಮನ ಸ್ವಧಾಮ ಗಮನವೂ ಸಹ ಇಲ್ಲ. ಇಷ್ಟ ಇಲ್ಲ ಅಂತ ಅರ್ಥ. ಕೃಷ್ಣ ಭಕ್ತನಾದಂತಹ ಯಾರು ಮೆಲ್ಪುತ್ತೂರು ಭಟ್ಟತ್ತಿರಿ ಅದನ್ನು ಮೊದಲಿನ ಶ್ಲೋಕದಲ್ಲಿಯೇ ಗುರುವಾಯೂರಿನಲ್ಲಿ ನಮಿಗೂ ಬೇಕಾಗಿ ಅಂತ ಅರ್ಥ ಅಲ್ಲಿ ಸ್ಥಾಪಿಸಿಕೊಂಡ್ರು. ಬ್ರಹ್ಮಸ್ವರೂಪನಾಗಿರುವಂತಹ ಕೃಷ್ಣ ಬ್ರಹ್ಮವಾಗಿಯೇ ಅವತಾರವಾಗಿದ್ದವನು ಅಂತ ಅರ್ಥ. ಅವನನ್ನು ಅಲ್ಲಿ ಸೇರಿಸಿ ಗುರುವಾಯೂರಿನಲ್ಲಿ ಸ್ಥಾಪಿಸಿಕೊಂಡು ಸ್ವಧಾಮ ಗಮನವನ್ನು ತಮ್ಮ ಇದರಲ್ಲಿ ರಚಿಸಲೇ ಇಲ್ಲ. ಆ ವಿಚಾರವನ್ನೇ ಬಿಟ್ಟರು. ಕೊನೆಯಲ್ಲಿ ಭಗವದ್ ದರ್ಶನವನ್ನು ಮಾಡಿ ಆ ಗರ್ಭಗುಡಿಯಲ್ಲಿ ಕಂಡಂತಹ ದಿವ್ಯ ರೂಪವನ್ನು ನಮ್ಮ ಮುಂದಿಟ್ರು. ನಾವು ವೈಕುಂಠಕ್ಕೆ ಹೋಗ್ಬೇಕು ಅಂತ ಇಲ್ಲ, ಭೂಲೋಕ ವೈಕುಂಠವಾಗಿರುವಂತಹ ಆ ಗುರುವಾಯೂರಿನಲ್ಲಿ ನಮ್ಮ ಈ ರೀತಿಯ ವಿಚಾರಗಳನ್ನು ಅಲ್ಲಿ ನಮಗೆ ಕಾಣಬಹುದು. ಗುರುವಾಯೂರಿನಲ್ಲಿ ನಾವು ಅದನ್ನು ಕಾಣಬಹುದು. ಹೀಗೆ ನರಕ ವರ್ಣನೆ ಇಲ್ಲ. ನಾರಾಯಣೀಯದಲ್ಲಿ ನರಕ ಭಯದಿಂದ ನಾರಾಯಣೀಯವನ್ನು ಉಪಾಸನೆ ಮಾಡುವವನಿಗೆ ನರಕ ಭಯ ಇಲ್ಲ ಅಂತ ಅರ್ಥ. ಅದಕ್ಕೆ ಬೇಕಾಗಿ ಅದನ್ನು ಸಹ ಅದರಲ್ಲಿ ಅವರು ಸೇರಿಸಿಕೊಳ್ಳಿಲ್ಲ ಅಂತ. ಮತ್ತೆ ಆ ಸಂಕಲ್ಪವೇ ಇಲ್ಲ. ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧಿಗಾಗಿ ಅದನ್ನು ಎಲ್ಲವನ್ನು ಲೋಪಿಸಿದ್ರು ಅಂತಲೂ ನಮಗೆ ಹೇಳ್ಬೋದು. ಹಾಗೆ ಮತ್ತೊಂದು ವಿಷಯ ಭಾಗವತದಲ್ಲಿ ಇಲ್ಲದಿದ್ದಂತಹ ಒಂದು ವಿಷಯ ಅಂತ ಹೇಳಿದ್ರೆ ರಾಧಾ ಪ್ರಮೇಯ. ರಾಧಾ ಅಂತ ಹೇಳುವಂತಹ ಸಂಕಲ್ಪ ಪರಮಾತ್ಮನ ಆತ್ಯಂತಿಕವಾದಂತಹ ಆನಂದ ಸ್ವರೂಪ. ಅದನ್ನು ಸಹ ಅವರು ತಮ್ಮಲ್ಲಿ ಅಳವಡಿಸಿಕೊಂಡ್ರು. ಭಾಗವತದಲ್ಲಿ ಇಲ್ಲದಿದ್ರು. ಹಾಗೆ ಹಲವಾರು ವಿಷಯಗಳುಂಟು. ಮಹಾಭಾರತದಲ್ಲಿ ಇದ್ದದ್ದನ್ನು, ಭಗವದ್ಗೀತೆಯಲ್ಲಿ ಇದ್ದದ್ದನ್ನು ಎಲ್ಲ ಅವರು ಅಳವಡಿಸಿಕೊಂಡಿದ್ದಾರೆ. ಹಾಗೆ ಮುಂದೆ ರಾಮಾಯಣವನ್ನು ಅವರು ಸಂಕ್ಷೇಪಿಸಿದ್ದು ಹೇಗೆ ಅಂತ ಹೇಳಿದ್ರೆ 24,000 ಶ್ಲೋಕಗಳಿರುವಂಥದ್ದು. ಇದು 18,000 ಶ್ಲೋಕಗಳಿರುವುದನ್ನು 1035 ಶ್ಲೋಕಗಳನ್ನಾಗಿ ಮಾಡಿದ್ರೆ 24,000 ಶ್ಲೋಕಗಳಿರುವಂತಹ ರಾಮಾಯಣವನ್ನು 2 ದಶಕಗಳಲ್ಲಿ 20 ಶ್ಲೋಕಗಳಲ್ಲಿ ಅವರು ಪೂರ್ತೀಕರಿಸಿತು. ಎಲ್ಲ ವಿಚಾರಗಳನ್ನು ಅದರಲ್ಲಿ ಹೇಳಿದ್ದಾರೆ. ಎಲ್ಲ ಶ್ಲೋಕಗಳನ್ನು ನಾವು ನೋಡಿದ್ರೆ ಒಂದೊಂದು ಶ್ಲೋಕದಲ್ಲಿ, ಶ್ಲೋಕಾರ್ಧದಲ್ಲಿ, ಶ್ಲೋಕಪಾದದಲ್ಲಿ ಎಲ್ಲ ಹಲವಾರು ವಿಷಯಗಳನ್ನು ಅವರು ನಮಗೆ ಅಲ್ಲಿ ಹಾಕಿದ್ದು ಕಾಣ್ತದೆ. ಅದಕ್ಕೆ ಕೆಲವು 34 ಮತ್ತು 35 ಇದನ್ನು ನೋಡಿದ್ರೆ ನಮಗೆ ಸುಂದರಕಾಂಡದ ಒಂದು ಶ್ಲೋಕ ನಮಗೆ ಅಲ್ಲಿ ಕಾಣಬಹುದು. 3ನೇ ಶ್ಲೋಕದಲ್ಲಿ ನಮಗೆ ಅದನ್ನು ಕಾಣಬಹುದು. ತದ್ವಾರ್ತಾಕರ್ಣನೋದ್ಯದ್ ಗರು ದುರು ಜವ ಸಂಪಾತಿ ವಾಕ್ಯ ಪ್ರೋತ್ತೀರ್ಣಾರ್ನೋಧಿ ಅಂತರ್ನಗರಿ ಜನಕಜಾಂಬೀಕ್ಷದ ತ್ವಾಂಗುಲೇಯಂ ಪ್ರಕ್ಷುದ್ಯೋದ್ಯಾನ ಅಕ್ಷಕ್ಷಪಣ ಚನರಣ ಸೊಡಬಂಧೋದಶಾಸ್ಯಂ ದೃಷ್ಟ್ವಾ ಚ ಲಂಕಾಂ ಝಟಿತಿ ಸ ಹನುಮಾನ್ ಮೌಲಿರತ್ನಂ ದದೌತೆ ಅಂತ ರಾಮಾಂಕಿತವಾದಂತಹ ರಾಮನ ಪಾದಗಳಲ್ಲಿ ಆ ಚೂಡಾರತ್ನವನ್ನು ತಂದು ಸಮರ್ಪಿಸಿ ಕೈ ಮುಗಿಯುವಂತಹ ಇದನ್ನು ಎಲ್ಲಿಂದ ರಾಮಾಂಕಿತವಾಗಿರುವಂತಹ ಮುದ್ರಾಂಗುಲಿಯವನ್ನು ಕೊಟ್ಟು ಅಲ್ಲಿಂದ ಹಿಡಿದು ತಿರುಗಿ ರಾಮನಲ್ಲಿ ಬಂದು ಆ ಚೂಡಾರತ್ನವನ್ನು ಕೊಡುವಲ್ಲಿವರೆಗಿರುವಂತಹ ವಿಷಯಗಳನ್ನು ಅದರಲ್ಲಿ ಹೇಳಿದ್ರು. ಹೀಗೆ ಸಂಕ್ಷೇಪದ ಆ ಚಾತುರಿ ಮತ್ತೊಂದು ದಿಕ್ಕಿನಲ್ಲಿ ನಾವು ಕಾಣ್ತೇವೆ. 86ನೇ ದಶಕದಲ್ಲಿ ನಾವು ಕಾಣಬಹುದು. ಮಹಾಭಾರತದ ಯುದ್ಧರಂಗವನ್ನು ಒಂದೊಂದು ಶ್ಲೋಕಗಳಲ್ಲೂ ಸಹ ಒಂದೊಂದು ವಿಷಯವನ್ನು ಶ್ಲೋಕಾರ್ಧದಲ್ಲಿ, ಶ್ಲೋಕಪಾದಗಳಲ್ಲಿ ಎಲ್ಲ ಚಿತ್ರೀಕರಿಸಿದ್ದಾರೆ. ಯುದ್ಧಾದೌ ತೀರ್ಥಗಾಮಿ ಸ ಖಲು ಹಲಧರೋ ನೈವಿಷ ಕ್ಷೇತ್ರ ಮೃಚ್ಛಂ ಅಪ್ರತ್ಯುತ್ಥಾಯ ಸೂತಕ್ಷಯ ಕೃದಥ ಸುತಂ ತತ್ಪದೇ ಕಲ್ಪಯಿತ್ವಾ ಯಜ್ಞಘ್ನಂ ಬಲ್ವಲಂ ಪರ್ವಣಿ ಪರಿದಳಯನ್ ಸ್ನಾತ ತೀರ್ಥೋರಣಾಂತೆ ಸಂಪ್ರಾಪ್ತೋ ಭೀಮ ದುರ್ಯೋಧನ ರಣಮಶಮಂ ವೀಕ್ಷ್ಯ ಜಾತ ಪುರಿಂತೆ. ಪರಮಾತ್ಮನ, ಬಲರಾಮನ ಎಲ್ಲ ವಿಷಯಗಳನ್ನು ಅದರಲ್ಲಿ ತೀರ್ಥಯಾತ್ರೆ ಹೋಗಿರುವಂತಹ ಯಾರು ಹಲಧರ ನೈಮಿಷ ಕ್ಷೇತ್ರ ಮುರ್ಷನ್ ಅಲ್ಲಿಗೆ ಪುನಃ ಬರ್ತಾನೆ. ಆ ರೀತಿಯಲ್ಲಿ ಬಂದು ನೋಡುವಾಗ ಭೀಮ ದುರ್ಯೋಧನರ ಯುದ್ಧವನ್ನು ಇಲ್ಲದೆ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಹೋಗಿ ದ್ವಾರಕೆಯಲ್ಲಿ ಸುಮ್ಮನೆ ಇರ್ತಾನೆ. ಅದನ್ನೆಲ್ಲವನ್ನು ಅದರಲ್ಲಿ ಮತ್ತೆ ಸಹ ವಿಷಯಗಳನ್ನು ಹೇಳಿದೆ ಅದರಲ್ಲಿ.
ಇದನ್ನು ಏನು ಆ ಒಂದು ಶ್ಲೋಕದಲ್ಲಿ ಆ ವಿಷಯಗಳನ್ನೆಲ್ಲವನ್ನು ಹೇಳಿದ್ದಾರೆ ಅಂತ ಅರ್ಥ. ರೋಮಹರ್ಷಣ ಇದನ್ನು ಎಲ್ಲ ಹೇಳ್ತದೆ, ಸಂಹರಿಸಿದಂತಹ ಭಾಗವನ್ನು, ಮತ್ತೆ ಉಗ್ರಶ್ರವನನ್ನು ಪುರಾಣ ಪ್ರವಚನಕ್ಕಾಗಿ ಏನು ಸೂತನ ಸ್ಥಾನಕ್ಕೆ ಅವರೋಧಿಸಿದ್ದಾಗಿ ಅದನ್ನೆಲ್ಲ ಅದರಲ್ಲಿ ಹೇಳ್ತದೆ. ಹೀಗೆ ಆ ವಿಷಯವನ್ನು ಹೇಳಿತು. ಮತ್ತೆ ಮುಂದೆ 86ನೇ ದಶಕದ 6ನೇ ಶ್ಲೋಕದಲ್ಲಿ ಭಗವದ್ಗೀತೆಯನ್ನು ಸಂಕ್ಷೇಪಿಸಿ ಹೇಳಿದ್ದು. ಅದು ಇದಕ್ಕಿಂತಲೂ ವಿಶೇಷವಾದಂತಹ ಭಾಗ. ಹೀಗೆ ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಅವರ ಪಾಂಡಿತ್ಯವನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾಗಿ ಮಾತ್ರ. ಈ ನಾರಾಯಣೀಯದ ಒಳಗೆ ಹೋಗ್ತಾ ಹೋದ್ರೆ ಒಂದು ಶ್ಲೋಕವನ್ನು ಸಹ ಏನು ಸಾಮರ್ಥ್ಯ ಇದ್ರೆ ಅದಕ್ಕೆ ಅದರ ಅರ್ಥಗಳನ್ನು, ತತ್ವಾರ್ಥಗಳನ್ನು, ಲಕ್ಷ್ಯಾರ್ಥಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮಹಾಭಾಗ್ಯವಂತರಿದ್ರೆ ಅವರಿಗೆ ಒಂದೊಂದು ಗಂಟೆಯಷ್ಟು ಸಹ, 2-3 ಗಂಟೆಗಳಷ್ಟು ಸಹ ಅದನ್ನು ಹೇಳ್ತಾ ಹೋಗ್ಬೋದು. ಆದ್ರೆ ಇದರ ಒಂದು ಪರಿಚಯಕ್ಕಾಗಿ ಮಾತ್ರ ನಾನು ಇದನ್ನು ಹೇಳ್ತಾ ಇದ್ದೇನೆ. ಇಲ್ಲಿ 86ನೇ ದಶಕದ 6ನೇ ಶ್ಲೋಕದಲ್ಲಿ ಜಿಷ್ಣೋಸ್ತಂ ಕೃಷ್ಣಸೂತ ಖಲು ಸಮರಮುಖೆ ಬಂಧುಘಾತೆ ದಯಾಲಂ ಖಿನ್ನಂತಂ ವೀಕ್ಷ ವೀರಂ ಕಿವಿದಮಯಿ ಸಖೇ ನಿತ್ಯ ಏಕೋಯಮಾತ್ಮ ಕೋ ವಧ್ಯ ಕೋತ್ರ ಹಂತ ತದಿಹ ವದಭಿಯಂ ಪ್ರೋಚ್ಯಮಯ್ಯರ್ಪಿತಾತ್ಮ ಧರ್ಮ್ಯಂ ಯುದ್ಧಂ ಚರೇತಿ ಪ್ರಕೃತಿ ಮನ ಯಥಾ ದರ್ಶಯನ್ ವಿಶ್ವರೂಪಂ. ಹೀಗೆ ವಿಶ್ವರೂಪ ದರ್ಶನವನ್ನು ಸಹ ಗೀತೋಪದೇಶವನ್ನು ಅದರಲ್ಲಿ ಹೇಳಿದರು. ಮುಂದೆ ನಾರಾಯಣೀಯದ ಅಂತರ್ಗತವಾಗಿರುವಂತಹ ವಿಷಯಗಳ ಕುರಿತು ಹೋದ್ರೆ ಎಲ್ಲ ವೃತ್ತಗಳನ್ನು ಹೇಳಿದೆ. ಮೊದಲನೇ ದಶಕ ಶ್ರದ್ಧರ ವೃತ್ತದಲ್ಲಿ ಉಂಟು. ಮೊದಲನೇ ಭಟ್ಟತಿರಿ ಹೇಳುವಂತಹ ಭಾಗ ಏನು, ಪರಮಾತ್ಮನನ್ನು ಭಟ್ಟತಿರಿ ಮೊದಲನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನನ್ನು ಅಖಂಡ ಬೋಧಸ್ವರೂಪನಾಗಿ ಅಲ್ಲಿ ಗುರುವಾಯೂರಿನಲ್ಲಿಯೇ ಬ್ರಹ್ಮಸ್ವರೂಪನಾಗಿ ಅಲ್ಲಿಯೇ ಅವತಾರ ಪ್ರತಿಷ್ಠಿಸಿದ್ರು ಅಂತ ಅರ್ಥ. ಪೂರ್ಣಸ್ವರೂಪನಾಗಿ ಬಂದಿರುವಂತಹ ಬ್ರಹ್ಮಸ್ವರೂಪನಾಗಿ ಬಂದಂತಹ ಅವತಾರವನ್ನು ತಾಳಿದಂತಹ ಪರಮಾತ್ಮನನ್ನು ಪೂರ್ಣ ಬ್ರಹ್ಮಸ್ವರೂಪವಾಗಿ ಆ ರೀತಿಯಲ್ಲಿ ಅಲ್ಲಿ ತಮ್ಮ ಇದರಿಂದ ಪ್ರತಿಷ್ಠಾಪಿಸಿದ್ರು, ತಮ್ಮ ಕಾವ್ಯದಿಂದ ಅಂತ ಗುರುವಾಯೂರಪುರದ ಗರ್ಭಗುಡಿಯಲ್ಲಿ. ಆ ರೀತಿಯಲ್ಲಿ ಭಾಗವತದ ಮೊದಲ ಶ್ಲೋಕದಲ್ಲಿ ಹೇಳಿದ ಹಾಗೆ ಜನ್ಮಾದ್ಯಸ್ಯ ಯತಃ ಅಂತ ಅಲ್ಲಿ ಹೇಳಿದ್ರೆ, ಆ ಶ್ಲೋಕದ ಕೊನೆಯಲ್ಲಿ ಸತ್ಯಂ ಪರಂ ಧೀಮಹಿ ಅಂತ ಶ್ಲೋಕವನ್ನೆಲ್ಲ ಹೇಳ್ತಾ ಇಲ್ಲ, ಆ ರೀತಿಯಲ್ಲಿ ಹೇಳಿದರು. ಮತ್ತೆ ಧರ್ಮ ಪ್ರೋಚ್ಛಿತ ಕೈದವಃ ಅತ್ರ ಪರಮಃ ಅಂತ ಮತ್ತೆ ಪುನಃ ಕಪಟ ಭಕ್ತಿಗೆ ಭಾಗವತದಲ್ಲಿಯೂ ಸ್ಥಾನ ಇಲ್ಲ, ನಾರಾಯಣೀಯದಲ್ಲೂ ಇಲ್ಲ ಅಂತ. ಧರ್ಮ ಅಂತ ಹೇಳಿದ್ರೆ ಭಕ್ತಿ. ಪ್ರೋಚ್ಛಿತ ಕೈದವಃ ಏನು ಏನು ಲಜ್ಜೆ ಇಲ್ಲ, ಏನು ಪ್ರೋಚ್ಛಿತ ಕೈದವಃ ಆ ರೀತಿಯಲ್ಲಿರುವಂತಹ ಭಕ್ತಿ, ಪರಿಪೂರ್ಣವಾದಂತಹ ಅತ್ರ ಪರಮಃ ಹಾಗಿದ್ದಂತಹ ಭಕ್ತಿಯಲ್ಲಿ, ಕೈದವ ಅಂತ ಹೇಳಿದ್ರೆ ಕಪಟವಾದಂತಹ ಭಕ್ತಿಗೆ ಎಲ್ಲಿಯೂ ಸ್ಥಾನ ಇಲ್ಲ. ಆದ್ರಿಂದ ಅತ್ರ ಪರಮಃ ಅಂತ. ತ್ರಪ ಅಂತ ಹೇಳಿದ್ರೆ ಲಜ್ಜೆ, ಅತ್ರಪ ಅಂತ ಹೇಳಿದ್ರೆ ಲಜ್ಜೆ ಇಲ್ಲದಂತಹ ರಮಿಸುವಂಥದ್ದು. ಆ ರೀತಿಯಲ್ಲಿ ಪರಮಾತ್ಮನಲ್ಲಿ ನಿರ್ಲಜ್ಜವಾಗಿ ನಾಮಸ್ಮರಣೆಯನ್ನು ಮಾಡ್ಲಿಕ್ಕೂ ಭಕ್ತಿಯಿಂದ ಆರಾಧನೆ ಮಾಡ್ಲಿಕ್ಕೂ ಸಾಧ್ಯವಾಗಿ ಅವಧೂತ ಭಕ್ತಿಯನ್ನು ಸೂಚಿಸಿದ್ದಿರಬಹುದು ಅದು ಅಲ್ಲಿ ವ್ಯಾಸರು. ಹಾಗೆ ಇಲ್ಲಿ ಏನಂತ ಹೇಳಿದ್ರೆ ಅವಬೋಧಾತ್ಮಕಂ ಸಾಂದ್ರಾನಂದ ಅವಬೋಧಾತ್ಮಕಂ ಅನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ಅಂತ. ಕಾಲಾವಧಿಭ್ಯಾಂ ನಿರ್ಮುಕ್ತಂ ದೇಶಾವಧಿಭ್ಯಾಂ ನಿರ್ಮುಕ್ತಂ ಕಾಲಾವಧಿಭ್ಯಾಂ ನಿರ್ಮುಕ್ತಂ ಅಂತ ಹೇಳುವಾಗ ನಿತ್ಯತ್ವವನ್ನು ಹೇಳ್ತದೆ. ದೇಶಾವಧಿಭ್ಯಾಂ ನಿರ್ಮುಕ್ತ ಅಂತ ಹೇಳುವಾಗ ಅದು ಸರ್ವವ್ಯಾಪಿತ್ವವನ್ನು ಹೇಳ್ತದೆ. ಪರಮಾತ್ಮನ ಆ ಬ್ರಹ್ಮಸ್ವರೂಪವನ್ನು ಆ ರೀತಿಯಲ್ಲಿ ನಮ್ಮ ಮುಂದೆ ಪ್ರತಿಷ್ಠಾಪಿಸಿದ್ರು ನಮಗಾಗಿ. ಅದನ್ನೇ ಹೇಳ್ತಾರೆ ಕೊನೆಯಲ್ಲಿ, ಆ ಶ್ಲೋಕದ ಕೊನೆಯಲ್ಲಿ ಹಂತ ಭಾಗ್ಯಂ ಜನಾನಾಂ, ಏನು ಹೇಳಿ ಆ ಭಾಗ್ಯವನ್ನು ಅಂತ, ಕಲಿಯುಗದ ಜನರ ಭಾಗ್ಯವನ್ನು ನಾನು ಏನು ಹೇಳಿ ಅಂತ ಅಲ್ಲಿ ಅದನ್ನು ಸಹ ಹೇಳಿದರು. ಮುಂದೆ ಶರಣಾಗತಿ 2ನೇ ಶ್ಲೋಕದಲ್ಲಿ ಅವರು ಶರಣಾಗತಿಯನ್ನು ಕಾಣಬಹುದು ನಾವು. ಏವಂ ದುರ್ಲಭ್ಯ ವಸ್ತುನ್ಯಪಿ ಸುಲಭತೆಯ ಹಸ್ತಲಬ್ಧೆ ಯದನ್ಯತ ಅಂತ ಅಲ್ಲಿ ಏನು, ಹೀಗೆ ದುರ್ಲಭವಾದಂತಹ ವಸ್ತು, ಪರಮ ವಸ್ತು ಗುರುವಾಯೂರಿನಲ್ಲಿ ಸುಲಭವಾಗಿ ಲಭಿಸುವಾಗ ಅಂತ ಅಲ್ಲಿ ಏವಂ ದುರ್ಲಭ್ಯ ವಸ್ತುನ್ಯಪಿ ಸುಲಭತೆಯ ಹಸ್ತಲಬ್ಧೆ ಯದನ್ಯತು ಅಂತ, ಕೈಗೆ ಸಿಕ್ಕುವ ಹಾಗಿರುವಾಗ ಏನ್ ಮಾಡ್ತಾರೆ, ತನ್ವಾ ವಾಚ ಧಿಯಾವ ಜನಃ ಕ್ಷುದ್ರತೈವ ಸ್ಫುಟೇಯಂ, ಜನರು ತಮ್ಮ ಶರೀರದಿಂದ ಮನಸ್ಸಿನಿಂದ ಎಲ್ಲದರಿಂದಲೂ ಸಹ ಎಲ್ಲೆಲ್ಲೋ ಹುಡುಕ್ತಾ ಹೋಗ್ತಾರೆ ಅಂತ ಅದನ್ನು ಹೇಳೋದು. ಹೀಗಿದ್ದಂತಹ ಒಂದು ಪರಮಶಕ್ತಿ ಇಲ್ಲಿರುವಾಗ ಯಾಕೆ ಹೀಗೆ ಮಾಡ್ತಾರೆ ಅಂತ ಅದನ್ನು ಕ್ಷುದ್ರತೈವ ಸ್ಫುಟೇಯಂ ಅಂತ ಅಲ್ಲಿ ಅದನ್ನು ಸಹ ಹೇಳಿದರು. ಆ ಪ್ರವೃತ್ತಿ ಕ್ಷುದ್ರವಾಗಿರುವುದು ಅಂತ ಅಲ್ಲಿ ಅವರು ಹೇಳಿಕೊಂಡ್ರು. ಮುಂದೆ ಏತೇ ತಾವದ್ವಯಂತು ಸ್ಥಿರತರ ಮನಸ, ಕೊನೆಯಲ್ಲಿ ಆಶ್ರಯಾಮಹ ಅಂತ. ಏತೇ ತಾವದ್ವಯಂತು ಸ್ಥಿರತರ ಮನಸ ವಿಶ್ವ ಪೀಡಾಪಹತ್ಯೈ ನಿಶೇಷಾತ್ಮಾನಮೇನಂ ಗುರು ಪವನ ಪ್ರಾದಿಶ ನೀವು ಆಶ್ರಯಾಮಹ ಅಂತ, ನಾವೆಲ್ಲರೂ ನಿನ್ನನ್ನು ಶರಣಾಗ್ತೇವೆ ಅಂತ ಅಲ್ಲಿ ಶರಣಾಗತಿಯನ್ನು ಕಾಣ್ತೇವೆ. ಮುಂದೆ ಏನು ವ್ಯಾಸನ ಕುರಿತು ಎಲ್ಲ ಹೇಳ್ತದೆ ಅಲ್ಲಿ. ಈ ರೀತಿಯಲ್ಲಿ ಇರುವಂತಹ ಪರಮ ಬ್ರಹ್ಮವಾಗಿರುವಂತಹ ಪರಮಾತ್ಮ ಅಲ್ಲಿ ಏನು ಪ್ರತಿಷ್ಠಿಸಲ್ಪಟ್ಟಿದ್ದಾನೆ, ಅಲ್ಲಿ ಆ ರೀತಿಯಲ್ಲಿ ಸ್ಥಿತನಾಗಿದ್ದಾನೆ ಅಂತ ಅಲ್ಲಿ
ಅದನ್ನು ಸಹ ಮತ್ತೊಮ್ಮೆ ಅವರು ಹೇಳ್ತಾರೆ. ಮುಂದೆ ಶ್ರುತಿಮತಿ ಮಧುರೇ ಸುಗ್ರಹೇ ವಿಗ್ರಹೇದೆ, ವಿಗ್ರಹ ರೂಪದಲ್ಲಿ ಅಲ್ಲಿ ಆ ಬ್ರಹ್ಮಸ್ವರೂಪನಾಗಿರುವಂತಹ ಕೃಷ್ಣನೇ ಬ್ರಹ್ಮವಾಗಿರುವಂತಹ ಕೃಷ್ಣ ಅಲ್ಲಿ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಅಲ್ಲಿ ಸ್ಥಾಪಿಸಿದ್ದಾಗಿ ಅವರು ನಮ್ಮ ಮುಂದೆ ಆ ವಿಗ್ರಹದೊಂದಿಗೆ ನಮ್ಮನ್ನು ಆ ರೀತಿಯಲ್ಲಿ ಏನು ಪರಬ್ರಹ್ಮವನ್ನು ನಮ್ಮ ಮುಂದಿಟ್ರು. ಆ ವಿಗ್ರಹವನ್ನು ಕಂಡು ಭಜಿಸಿ ಅದರಲ್ಲಿ ರಮಿಸ್ತಾ ಇರುವಂತಹ ಭಕ್ತ ವೃಂದವನ್ನು ಸಹ ಅವರು ಅಲ್ಲಿ ಹೇಳ್ತಾರೆ. ಹಾಗೆ ವಿಗ್ರಹದಲ್ಲಿ ಬ್ರಹ್ಮವನ್ನು ಆರೋಪಿಸಿದಂತಹ ರೂಪದಲ್ಲಿ ಮುಂದೆ ಅದರ 10ನೆಯ ಶ್ಲೋಕದಲ್ಲಿ ಪರಮಾತ್ಮನ ರೂಪವರ್ಣನೆಯನ್ನು ಮಾಡಿ ಕೊನೆಯಲ್ಲಿ ಭಗ ಲಕ್ಷಣಗಳನ್ನು ಹೇಳ್ತದೆ. 6 ಲಕ್ಷಣಗಳನ್ನು ಹೇಳ್ತದೆ. ಅದರಲ್ಲಿ ಪರಮಾತ್ಮನ ಭಗ ಅಂತ ಹೇಳುವಂತಹ 6 ಲಕ್ಷಣಗಳನ್ನು ಏನು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ. ಅಂದ್ರೆ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವಿಜ್ಞಾನ ಅಥವಾ ವೈರಾಗ್ಯ ಇದನ್ನೆಲ್ಲವನ್ನು ಅಲ್ಲಿ ಹೇಳ್ತದೆ. 6 ಲಕ್ಷಣಗಳನ್ನು ಕೊನೆಯಲ್ಲಿ ಹೇಳಿ ಆ ದಶಕವನ್ನು ಅಲ್ಲಿ ಏನು ಕೊನೆಗೊಳಿಸಿದ್ರು. ಮುಂದೆ 2ನೇ ದಶಕ ರೂಪವರ್ಣನೆಯನ್ನು ಮಾಡುತ್ತದೆ. ಪರಮಾತ್ಮನ ರೂಪವರ್ಣನೆಯನ್ನು ಮಾಡುತ್ತದೆ. ಏನು ಪರಮಾತ್ಮನ ಏನು ವಿಶೇಷವಾದಂತಹ ರೂಪಗಳನ್ನು ಒಂದೊಂದೇ ರೂಪಗಳನ್ನು ನಮ್ಮ ಮುಂದಿಟ್ಟು ನಮಗೆ ಧ್ಯಾನಕ್ಕೆ ಯೋಗ್ಯವಾದಂಥದ್ದು ನಮ್ಮ ಏನು ಒಂದು ಕೇಂದ್ರ ಬಿಂದುವಿನಲ್ಲಿ ಆ ಪರಮಾತ್ಮನ ರೂಪದಲ್ಲಿ ನಮ್ಮನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಬುದ್ಧಿಯನ್ನು ಕೇಂದ್ರೀಕರಿಸಿಕೊಂಡು ಧ್ಯಾನಾದಿಗಳನ್ನು ಮಾಡ್ಲಿಕ್ಕಿರುವಂತಹ ರೂಪಗಳನ್ನೆಲ್ಲ ಅಲ್ಲಿ ಹೇಳ್ತಾರೆ. ಸೂರ್ಯ ಸ್ಪರ್ಧಿ ಕಿರೀಟ ಮೂರ್ಧ ತಿಲಕ ಅಲ್ಲಿ ಶಾರ್ದೂಲ ವಿಕ್ರೀಡದ ವೃತ್ತವನ್ನು ಅದರಲ್ಲಿ ಹೇಳಿದ್ದಾರೆ. ಮುಂದೆ 8ನೆಯ ಶ್ಲೋಕದಲ್ಲಿ ಭಕ್ತಿ ಮಹತ್ವವನ್ನು ಹೇಳ್ತದೆ. ಅದರಲ್ಲಿ ಪರಮಾತ್ಮನ ವರ್ಣನೆಯೊಂದಿಗೆ ರೂಪವರ್ಣನೆಯನ್ನು ಹೇಳಿ ಮತ್ತೆ ಭಕ್ತಿಯನ್ನು ಅಲ್ಲಿ ಹೇಳ್ತಾರೆ. ನಿಷ್ಕಾಮಂ ನಿಯತ ಸ್ವಧರ್ಮಚರಣಂ ಯತ್ಕರ್ಮ ಯೋಗಾಭಿಧಂ ತದ್ದೂರೇತ್ಯ ಫಲಂ ಅಂತ. ಇದಕ್ಕೆಲ್ಲ ದೂರವಾಗಿರುವಂಥದ್ದು ಫಲ ಅಂತ. ಯಾವುದಕ್ಕೆ? ನಿಷ್ಕಾಮಂ ನಿಯತ ಸ್ವಧರ್ಮಚರಣಂ ಅಂತ. ಹೀಗಿದ್ದಂತಹ ಕರ್ಮಗಳಿಗೆ ಯತ್ಕರ್ಮ ಯೋಗಾಭಿಧಂ ತದ್ದೂರೇತ್ಯ ಫಲಂ ಅಂತ. ಅದಕ್ಕೆಲ್ಲ ಫಲ ಸಿಕ್ಕುವುದು ಸ್ವಲ್ಪ ದೂರದಲ್ಲಿ ಅಂತ ಅರ್ಥ. ಅದಕ್ಕೆ ಇದು ನಿರಂತರವಾಗಿರುವಂತಹ ಈ ಆಚರಣೆಗಳಿಂದ ಮಾತ್ರ ಅದು ಹಾಗೆ ಸಾಧ್ಯ ಅಂತ ಅಲ್ಲಿ ಹೇಳಿದ್ದು. ಬಹಳ ಕಾಲದ ಬಳಿಕವೇ ಇದಕ್ಕೆ ಫಲಪ್ರಾಪ್ತಿ ಅಂತ ಮುಂದೆ ಹೇಳ್ತದೆ. ಯದೌಪನಿಷದ ಜ್ಞಾನೋಪಲಭ್ಯಂ ತತ್ತು ಅವ್ಯಕ್ತತೆಯ ಚಿತ್ತಸ್ಯ ಸುದುರ್ಗಮತರಂ. ಆ ಉಪನಿಷತ್ತುಗಳಿಂದ ಸಿಕ್ಕಿದ ಜ್ಞಾನವನ್ನು ಆಗಲಿ ಆ ರೀತಿಯಲ್ಲಿ ಸಿಕ್ಕಿದ ಜ್ಞಾನದಿಂದ ನಾವು ನೋಡುವುದಾದ್ರೆ ಅದು ಇದಕ್ಕಿಂತಲೂ ಕಷ್ಟ ಸಾಧ್ಯವಾದ ಸುದುರ್ಗಮತರಂ ಅಂತ ಅಲ್ಲಿ ಹೇಳಿತು. ಹೀಗೆ ಉಪನಿಷತ್ತುಗಳ ಜ್ಞಾನ ಇಂದ್ರಿಯ ವೇದ್ಯವಲ್ಲದಿದ್ದರಿಂದ ಮನಸ್ಸಿಗೆ ಅದು ನಿಲುಕುವದ್ದಲ್ಲ. ಆದ್ರಿಂದ ಅವರು ಹೇಳುದು ತತ್ ಪ್ರೇಮಾತ್ಮಕ ಭಕ್ತಿ ಏವ ಸತತಂ ಸ್ವಾದೀಯಸಿ ಶ್ರೇಯಸಿ. ನಿನ್ನಲ್ಲಿರುವ ಪ್ರೇಮಾತ್ಮಕವಾದ ಭಕ್ತಿಯೇ ಶ್ರೇಯಸ್ಕರ, ಅದೇಯ ಏನೋ ಸ್ವಾದೀಯಸಿ ಅಂತ ಅಲ್ಲಿ ಹೇಳಿದ್ರು. ಮುಂದೆ 9ನೇ ಶ್ಲೋಕದಲ್ಲಿ ಹೇಳ್ತದೆ. 2ನೇ ದಶಕದ 9ನೇ ಶ್ಲೋಕದಲ್ಲಿ ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಭಕ್ತಿಯ ಕುರಿತು ಹೇಳಿದ್ರಿಂದ ಅಲ್ಲಿ ಮತ್ತೆ ಸಹ ಸ್ವಲ್ಪ ಹೇಳ್ತೇನೆ. ಮುಂದೆ ನಾವು ಹೊತ್ತಿನದು ಏನೋ ಉಂಟು ಅಂತ ಗೊತ್ತಿಲ್ಲ, ಅದನ್ನು ಸಹ ನೋಡ್ಬೇಕಲ್ಲ. ಅತ್ಯಾಯಾಸಕರಾಣಿ ಕರ್ಮ ಪಟಲಾನ್ಯಾಚರ್ಯ ನಿರ್ಯನ್ಮಲ. ಭಕ್ತರಲ್ಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅತ್ಯಾಯಾಸಕರಾಣಿ, ಅತ್ಯಾಯಾಸಕರವಾದಂತಹ ಏನು ಕ್ಲಿಷ್ಟವಾದಂತಹ ಕರ್ಮಗಳನ್ನು ಮಾಡಿಕೊಂಡು ಅಂತ ಅರ್ಥ. ನಿರ್ವಹಿಸಿ ಜ್ಞಾನಯೋಗ ಕರ್ಮಯೋಗವನ್ನು ಅನುಷ್ಠಿಸ್ತಾರೆ. ಅದರಿಂದ ಎಂತಾವತ ಅಂತ ಅವರು ಇದಕ್ಕೆಲ್ಲ ಅವರು ಆ ರೀತಿಯಲ್ಲಿ ಹೇಳ್ತಾರೆ. ಭಕ್ತಿಗೆ ಮಾತ್ರ ಇದರಲ್ಲಿ ಅವರು ಪ್ರಾಧಾನ್ಯವನ್ನು ಕಲ್ಪಿಸುವುದು ನಮಗೆ ಸಾಧ್ಯವಾಗುವುದು. ಅದು ಸಹ ಸಾಧ್ಯ ಇಲ್ಲ. ಒಂದು ನಾಮಸ್ಮರಣೆಯನ್ನು ಮಾಡ್ತೇವೇನೋ, ಮಾಡುವಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಚಿಂತೆಗಳು ಸಹ ನಾಮಸ್ಮರಣೆಯಲ್ಲಿ ಇದ್ರೆ ಮಾತ್ರ ಅದರದ್ದು ಸಹ ಎಂತಾವತ ಅಂತ ಅಲ್ಲಿ ಸಹ ನಾವು ಕೇಳಬೇಕಾಗಬಹುದು. ಅದನ್ನು ಹೇಳ್ತಾ ಇದ್ದೇನೆ. ಏನು ಪ್ರಯೋಜನ ಅಂತ, ಏನು ಹೀಗಿದ್ದಂತಹ ಕರ್ಮಗಳನ್ನೆಲ್ಲ ಮಾಡಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ. ಅದು ದೂರವಾಗಿ ಮಾತ್ರ ಬಹಳ ಕಾಲದ ನಂತರ ಮಾತ್ರ ಫಲವನ್ನು ಕೊಡುವುದು ಅಂತ. ಇನ್ನು ಕೆಲವರೇನು ಬ್ರಹ್ಮಾಖ್ಯಂ ತವ ಪರಂ ವಪುಹು ವಿಚಿಂತ್ಯ ಬಹುಭಿಹಿ. ಬ್ರಹ್ಮವೆಂಬ ನಿನ್ನ ಈ ನಿರ್ಗುಣ ಸ್ವರೂಪ ಧ್ಯಾನದಿಂದ ಅನೇಕ ಜನ್ಮಗಳಿಂದ ಮೋಕ್ಷವನ್ನು ಸಿದ್ಧಿಸಿಕೊಳ್ತಾರೆ ಅಂತ 2 ತರದನ್ನು ಹೇಳಿದ್ರು. ಇನ್ನು ಮುಂದೆ ಹೇಳ್ತಾರೆ ತದ್ಭಕ್ತಿಸ್ತು ಕಥಾ ರಸಾಮೃತ ಝರಿ ನಿರ್ಮಜ್ಜನೇನ ಅಂತ. ನಿನ್ನ ಕಥಾ ರಸಾಮೃತ ಝರಿ ನಿರ್ಮಜ್ಜನೇನ ಅಂತ ಹೇಳಿತು. ಅದರಲ್ಲಿ ಮುಳುಗಿಕೊಂಡಿರುವವನಿಗೆ ಏನು ಆಗಿದ್ದಂಥವನಿಗೆ ನಿರಂತರವಾಗಿ ಕಥಾಶ್ರವಣ ಪಠನ ಮನನಾದಿಗಳನ್ನು ಮಾಡುವವನಿಗೆ ಆಗಿದ್ದಂತಹ ಭಕ್ತನಿಗೆ ಭಗವದ್ಭಕ್ತಿ ತಾನೇ ಸಿದ್ಧಿಸ್ತದೆ ಅಂತ. ಭಕ್ತಿಯನ್ನು ಸಿದ್ಧಿಸ್ಲಿಕ್ಕೆ ಇದು ಪ್ರಾರ್ಥನೆ ಮಾಡ್ತಾ ಇರುವುದು. ಭಕ್ತಿಯಿಂದ ಇರುವಂತಹ ವಿಷಯಗಳನ್ನು ಅದು ಯಾವುದು ಬೇಕೋ ಆ ಮುಕ್ತಿಗೆ ಇರುವಂತಹ ದಾರಿಯನ್ನು ಮತ್ತೆ ಅದು ಸಹ ಏನು ಸ್ವಯಂ ಸಿದ್ಧಂತಿ ಆ ರೀತಿಯಲ್ಲಿ ತಾನೇ ಸಿದ್ಧಿಸ್ತದೆ ಅಂತ ಹೇಳಿ ವಿಮಲ ಪ್ರಬೋಧ ಪದವಿಯಮ್ಮ ಕ್ಲೇಶ ತತ್ವ ಅನ್ನೋತಿ ಅಂತ ಅಲ್ಲಿ ಹೇಳಿದ್ದು. ವಿಮಲವಾದಂತಹ ಪ್ರಬೋಧ ಪದವಿಯು ಸಹ ಮತ್ತೆ ಸಿದ್ಧಿಸ್ತದೆ ಆ ಭಕ್ತಿಯಿಂದ ಅಂತ. ಸದ್ಯ ಸಿದ್ಧಿಕರಿ ಜಯತಿ ಅಂತ ಅಲ್ಲಿ
ಬ್ರಹ್ಮಜ್ಞಾನದ ಮಾರ್ಗಕ್ಕೆ ಆ ಭಕ್ತಿ ನಮ್ಮನ್ನು ಕೊಂಡೊಯ್ತದೆ ಅಂತಲೂ ಸಹ ಅಲ್ಲಿ ಹೇಳಿದ್ರು. ಮುಂದೆ 3ನೇ ದಶಕದಲ್ಲಿ ಇದು ಅವರ ಆರ್ತ ವಿಲಾಪವಾಗಿರುವಂತಹ ಇದರ ಒಂದೊಂದು ಶ್ಲೋಕವೂ ಸಹ ಅವರ ದೀನತೆಯನ್ನು ನಮಗೆ ತೋರಿಸ್ತದೆ. ಹೀಗಿದ್ದಂತಹ ಪರಮ ಪಾಂಡಿತ್ಯ ಇರುವಂತಹ ಏನು ಆ ವ್ಯಕ್ತಿ ಆಗಿದ್ದಂತಹ ಭಟ್ಟತ್ತಿರಿ ತಮ್ಮಲ್ಲಿ ಆ ವಿಲಾಪ ರೂಪದಲ್ಲಿ ಪರಮಾತ್ಮನಲ್ಲಿ ಭಿನ್ನವಿಸಿಕೊಳ್ಳುವಂಥದ್ದು, ಪ್ರಪಂಚವನ್ನು ಕಾಣುವಾಗ, ಸುತ್ತಲೂ ಇರುವವರನ್ನು ಕಾಣುವಾಗ ಅವರ ದುಃಖ ಮತ್ತೆ ಸಹ ತನ್ನ ಈ ಭಕ್ತಿಗೆ ಯಾವತ್ತೂ ಪರಮಾತ್ಮ ಬೆಲೆ ಕೊಡ್ತಾ ಇಲ್ಲಲ್ಲ, ತನ್ನನ್ನು ಈ ರೋಗದಿಂದ ಮುಕ್ತನಾಗಿಸ್ತಾ ಇಲ್ಲಲ್ಲ ಅಂತ ಒಂದು ಅವರ ದೀನ ವಿಲಾಪವನ್ನು ನಾವು ಅಲ್ಲಿ ಕಾಣ್ತೇವೆ. ಒಂದೊಂದು ದಶಕದ ಒಂದೊಂದು ಶ್ಲೋಕವನ್ನು ಓದ್ತಾ ಹೋದ್ರೆ ನಮಗೆ ಅದು ಅರ್ಥವಾಗ್ಬೋದು. 2ನೇ ದಶಕದಲ್ಲಿ ಆ ರೀತಿಯಲ್ಲಿ ಏನು 3ನೇ ದಶಕದಲ್ಲಿ ಈ ರೀತಿಯಲ್ಲಿ ಆ ನೋವುಗಳಿಂದ ಪೀಡಿತರಾದಂತಹ ಭಟ್ಟತ್ತಿರಿ ಭಗವದ್ ಅನುಗ್ರಹದಿಂದ ಮಾತ್ರ, ಭಕ್ತಿಯ ಕುರಿತು ಹೇಳಿದ್ರು ಅಲ್ಲಿ, ಮುಂದೆ ಭಕ್ತಿ ಸಿದ್ಧಿಸಬೇಕು ಅಂತ ಇದ್ರೆ ಭಗವದ್ ಅನುಗ್ರಹ ಬೇಕು ಅಂತ ಅಲ್ಲಿ ಹೇಳ್ತಾರೆ. ಹೀಗೆ 1ನೇ ಶ್ಲೋಕದಲ್ಲಿ ಪಠಂತೋ ನಾಮ ನಿಷ್ಕರಿಣಿ ವೃತ್ತದಲ್ಲಿ ಉಂಟದು. ಪಠಂತೋ ನಾಮಾನಿ ಪ್ರಮದ ಭರ ಸಿಂಧೌ ನಿಪತಿತಾ ಸ್ಮರಂತೋ ರೂಪಂತೆ. ಆ ಪರಮಾತ್ಮನ ನಾಮಸ್ಮರಣೆಯನ್ನು, ಕಥಾಕಥನ, ಶ್ರವಣ, ಹೀಗೆ ಸ್ವರೂಪ ಧ್ಯಾನ, ಇದರಿಂದ ಪರಮಾನಂದದಲ್ಲಿ ಲೀನವಾಗಿರುವಂತಹ ಭಕ್ತರ ಭಾಗ್ಯವನ್ನು ಸಿದ್ಧಿಸಿದವರ, ಅವರೆಲ್ಲ ಭಾಗ್ಯವನ್ನು ಸಿದ್ಧಿಸಿದವರು ಅಂತ ಅಲ್ಲಿ ಒಬ್ಬೊಬ್ರು ಆ ರೀತಿಯಲ್ಲಿ ಮಾಡ್ತಾ ಇರುವಾಗ ಅವರವರ ವಿಚಾರಗಳನ್ನು ಹೇಳುವುದಲ್ಲಿ. ಮುಂದೆ 2ನೇ ಶ್ಲೋಕದಲ್ಲಿ ಕ್ಷೇತ್ರ ದರ್ಶನ, ಪ್ರದಕ್ಷಿಣೆ, ಧ್ಯಾನ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಕ್ಷೇತ್ರ ದರ್ಶನವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪರಮಾತ್ಮನನ್ನು ಏನು ಪೂಜಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದನ್ನೆಲ್ಲ ಹೇಳುದು ಅವರು ಹಾಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಗದ ಕ್ಲಿಷ್ಟಂ ಕಷ್ಟಂ ತವ ಚರಣ ಸೇವಾರ ಸಫರೇಪ್ಯನಾಸಕ್ತಂ ಚಿತ್ತಂ, ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ನೋವಿನಿಂದ ಬಳಲ್ತಾ ಇರುವಾಗ ಅನಾಸಕ್ತಂ ಚಿತ್ತಂ, ನಿನ್ನನ್ನು ಧ್ಯಾನ ಮಾಡ್ಲಿಕ್ಕೂ ಸಹ ನನಗೆ ಆಗ್ತಾ ಇಲ್ಲ, ರೋಗ ಪೀಡಿತನಾಗಿದ್ದೇನೆ ನಾನು ಅಂತ ಅಲ್ಲಿ ಪ್ರಾರ್ಥಿಸಿಕೊಳ್ತಾರೆ. ಮನಸ್ಸು ನಿನ್ನ ಪಾದ ಭಜನೆಯಲ್ಲಿ ಆಸಕ್ತಿ ಇಲ್ಲದಂತಾಗಿದೆ ಅಂತ. ಅಹಂ ಗಾಯಂ ಕುಹಶನ ವಿವತ್ಸ್ಯಾಮಿ ವಿಜನೆ, ನಾನು ನನಗೆ ಕೊನೆಯಲ್ಲಿ ನಿನ್ನ ಏನಾದ್ರೂ ನನಗೆ ಆ ನಿನ್ನ ಭಜನೆಗಳನ್ನು ಮಾಡ್ತಾ ನಾನು ಎಲ್ಲಿಯಾದ್ರೂ ಇದ್ದುಕೊಳ್ತೇನೆ, ಅದಕ್ಕಾದ್ರೂ ನನಗೆ ಅಷ್ಟಕ್ಕಾದ್ರೂ ನನ್ನನ್ನು ನಿನ್ನ ಚರಣಗಳನ್ನು ಧ್ಯಾನಿಸ್ತಾ ಎಲ್ಲಾದ್ರೂ ಇರ್ತೇನೆ ಅಂತ ಅಲ್ಲಿ ಆನಂದಾನುಭೂತಿಯೊಂದಿಗೆ ಏನೋ ದೂರ ಎಲ್ಲಿಯಾದ್ರೂ ಹೋಗಿ ವಿಜನದಲ್ಲಿ ಅಲ್ಲಿ ಪ್ರತ್ಯೇಕವಾಗಿ ಹೇಳ್ತಾರೆ. ಕುಹಚನ ವಿವತ್ಸ್ಯಾಮಿ ವಿಜನೆ ಅಂತ ಆ ರೀತಿಯಲ್ಲಿ ಇದ್ದುಕೊಳ್ತೇನೆ, ಅದಕ್ಕಾದ್ರೂ ಕೃಪೆ ಮಾಡು ಅಂತ ಅಲ್ಲಿ ಹೇಳಿಕೊಳ್ತಾರೆ. ಮುಂದೆ ಭಕ್ತಿಯ ಕುರಿತು ಮತ್ತು ಹೇಳುದಿದ್ರೆ ವಿಶೇಷವಾದ ವಿಚಾರಗಳನ್ನು ಮತ್ತು ಸಹ ಹೇಳ್ತಾರೆ ಅವರಲ್ಲಿ. ಏನು ಭಕ್ತಿ ನಾಮ ಜಪದೊಂದಿಗೆ ಭಕ್ತಿಯನ್ನು ಕಂಡವರು, ನಾಮವನ್ನೇ ಪರಮಾತ್ಮನಾಗಿ ಪರಬ್ರಹ್ಮವಾಗಿ ಕಂಡಂತಹ ಮಹಾತ್ಮರ ಕುರಿತು ಎಲ್ಲ ಅಲ್ಲಿ ನಾವು ಅದಕ್ಕೆ ಜೋಡಿಸಬಹುದು ಅದನ್ನು. ಹಾಗೆ ನಾಮಸ್ಮರಣೆಯೇ ನಾಮವನ್ನೇ ಬ್ರಹ್ಮವಾಗಿ ಕಂಡಂತಹ ಮಹಾತ್ಮರುಗಳ ಕುರಿತು ಸಹ ನಾವಲ್ಲಿ ಅದಕ್ಕೆ ಹೇಳ್ಬಹುದು. ಮುಂದಿನ ಶ್ಲೋಕದಲ್ಲಿ ಅವರು ಹೇಳ್ತಾರೆ, 4ನೇ ಶ್ಲೋಕದಲ್ಲಿ, ನನ್ನ ರೋಗಗಳನ್ನು ನನ್ನ ದುಃಖಗಳನ್ನು ದೂರ ಮಾಡಿ ನನ್ನನ್ನು ಪರಮ ಭಕ್ತನಾಗಿಸು, ಅಚಂಚಲವಾದ ಭಕ್ತಿಯನ್ನು ಕೊಡುವಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಇದೇ ಆ ದಶಕದಲ್ಲಿ. ಮತ್ತು ಸಹ ಪರಮ ಭಕ್ತರಾಗಿರುವಂತಹ ಆರೋಗ್ಯ ದೃಢಗಾತ್ರರೂ ಆಗಿರುವಂತಹ ನಾರದಾದಿಗಳ ಹಾಗೆ ಶುಕನ ಹಾಗೆ ನನ್ನನ್ನು ಆ ರೀತಿಯಲ್ಲಿ ನನ್ನನ್ನು ಅವರ ಹಾಗೆ ನನ್ನನ್ನು ಮಾಡು, ಪರಮ ಭಕ್ತನಾಗಿಸು ನನ್ನನ್ನು ಅಂತ ಅನುಗ್ರಹವನ್ನು ಕೊಡು ನನಗೆ ಅಂತ ಅಲ್ಲಿ ಕೇಳಿಕೊಳ್ತಾರೆ. ಮುಂದೆ ಅವರು ಏನ್ ಹೇಳ್ತಾರೆ, ರೋಗಗಳನ್ನು ಗುಣಪಡಿಸದೇ ಇದ್ದಂತೆ ಒಂದು ತಾಕೀತು ಪರಮಾತ್ಮನಿಗೆ, ನೀನು ನನ್ನ ರೋಗಗಳನ್ನೆಲ್ಲ ಗುಣಪಡಿಸಿ ನನ್ನನ್ನು ಆರೋಗ್ಯವಂತನಾಗಿ ಮಾಡದಿದ್ರೆ ನೀನು ಹೇಳಿದಂತಹ ಮಾತುಗಳು ಎಲ್ಲವೂ ನಿಮಗೆ ನಿನ್ನ ಮಾತುಗಳೇ ನಿನಗೆ ತಪ್ಪಾಗಿ ಅದೇ ನಿನಗೆ ನಡೆಸಲಾಗದ ಆಗಿದ್ದಂತಹ ದುಷ್ಕೀರ್ತಿಯನ್ನು ತಂದು ಕೊಡ್ತದೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಅವರು. ಹೀಗೆ ಸಮಯ ಮೀರಿ ಹೋಯ್ತು, ಆದ್ರಿಂದ ನಿನ್ನ ವಿಷಯಗಳನ್ನು ಇನ್ನೊಮ್ಮೆ ಈ ರೀತಿಯ ವಿಷಯಗಳು ಬರುವಾಗ ಕೊನೆಯಲ್ಲಿ 100ನೇ ದಶಕದಲ್ಲಿ ಪರಮಾತ್ಮನ ವಿಶೇಷವಾದಂತಹ ಅವತಾರವನ್ನು ಕೇಶಾದಿಪಾದ ವರ್ಣನೆಯನ್ನು ಹೇಳ್ತದೆ. ಅಗ್ರೇ ಪಶ್ಯಾಮಿ ತೇಜೋ ನಿಬಿಡತರ ಕಲಾಯಾವಲಿ ಲೋಭನೀಯಂ ಅಂತ ಅಲ್ಲಿ ಕಂಡಂತಹ ಪರಮಾತ್ಮನ ದಿವ್ಯ ರೂಪವನ್ನು ನಾರದಾದಿಗಳೊಂದಿಗೆ ಪರಿವೃತನಾಗಿರುವಂತಹ ಪರಮಾತ್ಮನ ರೂಪವನ್ನು ಹೇಳ್ತಾರೆ. ಗೋಪಿಯರೊಂದಿಗೆ ನಾರದಾದಿಗಳೊಂದಿಗೆ ಎಲ್ಲ ತಾರುಣ್ಯಾರಂಭರಮ್ಯಂ ಪರಮಸ್ವರಸಾಸ್ವಾದ ರೋಮಾಂಚಿತಾಂಗೈಹಿ ಅಂತ. ಮುಂದೆ ಕೊನೆಯಲ್ಲಿ ಯೋಗೀಂದ್ರಾಣಾಂ ಪದಂಗೇಶು ಅಧಿಕ ಸುಮಧುರಂ ಮುಕ್ತಿಭಾಜಾಂ ನಿವಾಸೋ ಅಂತ ಹೇಳಿ ಪಾದಗಳನ್ನು ಹೇಳಿ ಅಲ್ಲಿ ಸಮರ್ಪಿಸ್ತಾರೆ. ಆ ವಿಷಯವನ್ನು 100ನೇ ದಶಕವನ್ನು ಅಲ್ಲಿ ಸಮರ್ಪಿಸಿ
ಗುರುವಾಯೂರಿನಲ್ಲಿ ಆ ರೀತಿಯಲ್ಲಿ ರೋಗ ನಿವೃತ್ತಿ ಹಾಗೂ ಭಗವದ್ ದರ್ಶನವನ್ನು ಪ್ರಾಪಿಸಿದಂತಹ ಭಟ್ಟತಿರಿ ಕೊನೆಯಲ್ಲಿ ಅವರ ಕಾವ್ಯದ ಕುರಿತು ಸಹ ಅಲ್ಲಿ ಸಮರ್ಪಣೆಯನ್ನು ಹೇಳುವಾಗ ಅದರ ಕುರಿತು ಸಹ ಹೇಳುತ್ತಾರೆ. ಹೀಗೆ ಮುಂದೆ ನಿಲ್ಲಿಸುವಲ್ವ ನಾಗರಾಜಣ್ಣ? ಆಗ್ಬೋದು, ನಿಮ್ಮ ಇದು. ಅಲ್ಲ, ಇನ್ನು ಹೇಳಲಿಕ್ಕೆ ವಿಷಯಗಳಿದ್ರು ಸಹ ಸಮಯವೂ ಸಹ ಆಯ್ತು. ಆದ್ರಿಂದ ಅವರ ಶ್ಲೋಕಗಳನ್ನೆಲ್ಲ ಹೇಳುದಿದ್ರೆ ತುಂಬಾ ಶ್ಲೋಕಗಳ ಕುರಿತು ಎಲ್ಲ ವಿಶೇಷವಾದಂತಹ ಅವರ ಪಾಂಡಿತ್ಯವನ್ನು ಕಾಣಬಹುದು. ಆದ್ರಿಂದ ಏನ್ ಹೇಳಿದ್ರಿ? ಅಲ್ಲ, ಇನ್ನೊಂದು ದಿವಸ ಇನ್ನೊಂದು ಸಲ ನಿಮ್ಮ ವೆಬಿನಾರ್ ಮಾಡುವ, 2-3 ತಿಂಗಳು ಬಿಟ್ಟು. ತುಂಬಾ ಅವಕಾಶಕ್ಕೆಲ್ಲ ಈ ಅವಕಾಶಕ್ಕೆ ಧನ್ಯವಾದಗಳು ನಾಗರಾಜಣ್ಣ. ಎಲ್ಲ ಹೇಳಲಿಕ್ಕೆ ಆಗ್ಲಿಲ್ಲ ವಿಷಯಗಳು. ಆ ವಿಷಯಗಳನ್ನ ಭಾಗವತದ ಕುರಿತು ಹೇಳಬೇಕು, ನಾರಾಯಣೀಯ ಅಂತ ಹೇಳುವಾಗ ಎರಡು ಸಹ ದೊಡ್ಡ ವಿಷಯಗಳಾಗಿರ್ತದೆ. ಆದ್ರಿಂದ ನನಗೆ ಇಷ್ಟು ಹೇಳಿದ್ರಲ್ಲಿ ನಿಮ್ಗೆ ಏನಾದ್ರೂ ಇದರಲ್ಲಿ ನಿಮ್ಗೆ ನಿಮ್ಮ ಕೇಳುವವರ ಎಲ್ಲರ ಶ್ರೋತೃಗಳ ಜ್ಞಾನಕ್ಕೆ ಏನಾದ್ರೂ ಒಂದು ಸ್ವಲ್ಪ ಸೇರಿಸ್ಲಿಕ್ಕೆ ಆಗಿದೆ ಅಂತಾದ್ರೆ ಅದೆಲ್ಲವನ್ನು ನಾನು ಪರಮಾತ್ಮನ ಕೃಪೆ, ನಾರಾಯಣ ಭಟ್ಟತಿರಿಯ ಮೇಲ್ಪುತ್ತೂರು ನಾರಾಯಣ ಭಟ್ಟತಿರಿಯ ಗುರುವರಿಯರ ಕೃಪೆ ಅಂತ ತಿಳ್ಕೊಂಡು ಅದೆಲ್ಲವನ್ನು ಅವರಿಗೆ ಇದರಲ್ಲಿ ಏನಾದ್ರು ಹೇಳಿದ್ರಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ತಪ್ಪುಗಳು ಏನಾದ್ರು ಬಂದಿದ್ದಿದ್ರೆ ಅದು ಸಹ ಗುರುವರಿಯನ ಪಾದಗಳಲ್ಲಿ ಸಮರ್ಪಿಸ್ತೇನೆ. ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಾವು ಧನ್ಯರು ಆಕ್ಚುಲಿ, ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಇವತ್ತು ಅವಕಾಶ ಸಿಕ್ಕಿದ್ದು ನಮಗೊಂದು ಧನ್ಯತಾ ಭಾವ ಅಷ್ಟೇ. ಮತ್ತೇನು ಹೇಳಲಿಕ್ಕಿಲ್ಲ. ಇವಾಗ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಇದ್ರೆ ನಾವು ಧನ್ಯವಾದಕ್ಕೆ ಹೋಗ್ತೇವೆ. ಸೌಮ್ಯ, ಧನ್ಯವಾದ. ಪ್ರಶ್ನೆ ಏನಿಲ್ಲ. ಒಂದು ನಾರಾಯಣಿಯಂನ ಇಷ್ಟೊಂದು ಹೊತ್ತ ಈ ಪುಸ್ತಕದಲ್ಲಿದ್ದ ಇಷ್ಟು ವಿಷಯಗಳನ್ನು ನಮಗೆ ಇಷ್ಟು ಚಂದ ಮಾಡಿ ಮನನ ಮಾಡಿಕೊಟ್ಟ ಶಕುಂತಳಕ್ಕನಿಗೆ ತುಂಬ ಹೃದಯದ ಧನ್ಯವಾದಗಳು. ಶಕುಂತಳಕ್ಕ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ನಿಮ್ಮ ಒಳ್ಳೆಯ ಮಾತುಗಳನ್ನೆಲ್ಲ ಪರಮಾತ್ಮನ ಚರಣಗಳಲ್ಲಿ ಸಮರ್ಪಿಸ್ತೇನೆ. ಸರಿ ಹಾಗಾದ್ರೆ ಇವತ್ತು ಧನ್ಯವಾದಗಳು ಶಕುಂತಳಕ್ಕ. ಇನ್ನು ಮುಂದಿನ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ಧನ್ಯವಾದ ಕಾರ್ಯಕ್ರಮ ಶ್ರೀಮತಿ ಜಯಶೀಲ ಮೇಲಿನ ಮೂಲೆಯವರಿಂದ. ಎಲ್ಲರಿಗೂ ನಮಸ್ಕಾರ. ಕರಾಡ ವಿಶ್ವ ವೆಬಿನಾರ್ ಸರಣಿ 38. ಇಂದಿನ ವಿಷಯ ಭಾಗವತ ಮಹಾಪುರಾಣ ಮತ್ತು ಮೇಲ್ಪತ್ತೂರು ನಾರಾಯಣ ಭಟ್ಟತಿರಿ ವಿರಚಿತ ನಾರಾಯಣೀಯ. ಇದರ ಬಗ್ಗೆ ಅತಿ ಉತ್ತಮವಾಗಿ ತುಂಬಾ ಸರಳವಾಗಿ ಮಾಹಿತಿಯನ್ನು ನೀಡಿದ ಶ್ರೀಮತಿ ಶಕುಂತಳಕ್ಕ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಭಗವಂತನ ಪ್ರಾರ್ಥನೆಯೊಂದಿಗೆ ಸುಶ್ರಾವವಾಗಿ ಆರಂಭಿಸಿದ ಶ್ರೀಮತಿ ಶುಭಾ ನೆಲ್ಲಿಕುಂಜಿ ಅವರಿಗೂ, ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿ ಶುಭ ಕೋರಿದ ಶ್ರೀಮತಿ ಸುಮಾ ಅಕ್ಕ ಅವರಿಗೂ, ನಿತ್ಯ ಪಂಚಾಂಗ ವಾಚಿಸಿದ ಶ್ರೀಮತಿ ರುಕ್ಮಿಣಿ ಪಾದೇಕರ್ಯ ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಕುಂತಳಕ್ಕನ ಪರಿಚಯವನ್ನು ಮಾಡಿಕೊಟ್ಟ ಶ್ರೀಮತಿ ಉಷಕ್ಕ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿದ ಶ್ರೀಮತಿ ಸೌಮ್ಯಕ ಅವರಿಗೂ ಧನ್ಯವಾದ ಸಮರ್ಪಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಶ್ರೀ ನಾಗರಾಜ ಉಪ್ಪಂಗಳ ಇವರಿಗೂ, ಕರಾಡ ವಿಶ್ವ ತಂಡ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಎಲ್ಲಾ ವೀಕ್ಷಕ ವೃಂದದವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದಿನ ವೆಬಿನಾರ್ 2026 ಜುಲೈ 11 ಶನಿವಾರ ನಡೆಯಲಿದ್ದು, ಕಾರ್ಯಕ್ರಮವನ್ನು ಶ್ರೀಮತಿ ಡಾಕ್ಟರ್ ಪ್ರಫುಲ್ಲಾ ಜಿ ಭಟ್ ಮಣಿಪಾಲ ಇವರು ನಡೆಸಿಕೊಡಲಿದ್ದಾರೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ನನಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಗೆ ಅವಕಾಶ ನೀಡಿದ ಕರಾಡ ವಿಶ್ವ ತಂಡದ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸುತ್ತೇನೆ. ಹರಿ ಓಂ.